ಸೆಕೆಂಡ್ PUC ಫಿಸಿಕ್ಸ್ ಮಾಡಲ್ ಕ್ವಶನ್ ಪೇಪರ್ ನೀವು ಅಬ್ಸರ್ವ್ ಮಾಡಿದರೆ ಪಾರ್ಟ್ ಎದಿಂದ ಪಾರ್ಟ್ ಡಿ 4 ಪಾರ್ಟ್ ಅದಾವೆ. ಪಾರ್ಟ್ ಎ ಅಲ್ಲಿ MCQ ಹಾಗೂ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಪಾರ್ಟ್ ಬಿ 2 ಮಾರ್ಕ್ ಕ್ವಶನ್ಸ್, ಅಲ್ಲಿ ಯು ಹ್ಯಾವ್ ಟು ಆನ್ಸರ್ ಎನಿ 5 ಔಟ್ ಆಫ್ 8. ಆ್ಯಂಡ್ ಪಾರ್ಟ್ ಸಿ 3 ಮಾರ್ಕ್ ಕ್ವಶನ್ಸ್, ಇದರಲ್ಲೂ ಕೂಡ 5 ಆನ್ಸರ್ ಮಾಡಬೇಕು ಔಟ್ ಆಫ್ 8 ಕ್ವಶನ್ಸ್. ಆ್ಯಂಡ್ ಪಾರ್ಟ್ ಡಿ ಅದರಲ್ಲಿ ಕ್ವಶನ್ ನಂಬರ್ 37 ಇಂದ 41 5 ಕ್ವಶನ್ಸ್ ಅದಾವೆ. ಈಚ್ ಕ್ವಶನ್ ಕ್ಯಾರಿ 5 ಮಾರ್ಕ್ಸ್. ಯು ಹ್ಯಾವ್ ಟು ಆನ್ಸರ್ ಎನಿ 3. ಓಕೆ, ಈಗ ನಾನು ಈ ವಿಡಿಯೋದಲ್ಲಿ ಇವೇ ಪಾರ್ಟ್ ಡಿ ಕ್ವಶನ್ ನಂಬರ್ 37 ಇಂದ ಕ್ವಶನ್ ನಂಬರ್ 41 5 ಕ್ವಶನ್ಸ್ಗಳ ಒಂದು 7-8 ಸೆಟ್ ಮಾಡಿದ್ದೀನಿ. ಅವನ್ನೇ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀನಿ ಈಗ. ಓಕೆ, ಸೆಟ್ ನಂಬರ್ 1. ಓಕೆ, ಈಗ ಪಾರ್ಟ್ ಡಿ ಕ್ವಶನ್ ನಂಬರ್ 37 to 41. ಓಕೆ, ಈ 5-6 ಸೆಟ್ ನೀವು ಮಾಡಿದರೆ 3-4 ಕ್ವಶನ್ ಅಂಕೂ ಇಲ್ಲಿ ಈಸಿಯಾಗಿ ಟಚ್ ಆಗ್ತಾವ ಅಂತ ಅಂದ್ಕೊಳ್ತಾ ಇದ್ದೇನೆ. ಫಸ್ಟ್ ಕ್ವಶನ್, ಆಪ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದ ಎಕ್ಸೈಲ್ ಲೈನ್ ಆಫ್ ಆನ್ ಎಲೆಕ್ಟ್ರಿಕ್ ಡೈಪೋಲ್. ಒಂದು ಏನದ ಎಲೆಕ್ಟ್ರಿಕ್ ಡೈಪೋಲ್ ಅದ, ಅದರ ಎಕ್ಸೈಲ್ ಲೈನ್ ಅಥವಾ ಎಕ್ಸಸ್ ಅದ ಅಂತ ಅನ್ಕೋರಿ. ಈ ಎಕ್ಸಸ್ ಮೇಲೆ ಏನದ ಯಾವುದೋ ಒಂದು ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಡೈಪೋಲ್ ಎಷ್ಟು ಅದನ್ನು ನೀವು ಆಪ್ಟೈನ್ ಮಾಡಬೇಕು, ಫೈಂಡ್ ಮಾಡಬೇಕು, ಆ ಎಕ್ಸ್ಪ್ರೆಷನ್ ಡಿರೈವ್ ಮಾಡಬೇಕು ಅಂತ ಅರ್ಥ. ಓಕೆ, ಟು ಎಕ್ಸ್ಪ್ರೆಸ್ ದಿಸ್ ಎಕ್ಸ್ಪ್ರೆಷನ್ ವಿ ಶುಡ್ ನೋ ಫ್ಯೂ ಥಿಂಗ್ಸ್. ಏನು ಗೊತ್ತಿರಬೇಕು? ಫಸ್ಟ್ ಈ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಪ್ರೆಷನ್ ಗೊತ್ತಿರಬೇಕು. ಏನ್ರಿ, ಸಪೋಸ್ ಇಲ್ಲಿ ಚಾರ್ಜ್ ಕ್ಯೂ ಅದ ಅಂತ ಅನ್ಕೋರಿ. ಇಲ್ಲಿಂದ ಎಕ್ಸ್ ಡಿಸ್ಟೆನ್ಸ್ಗೆ ದರ್ ಇಸ್ ಅ ಪಾಯಿಂಟ್ ಪಿ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಾಗುತ್ತೆ ಡ್ಯೂ ಟು ದಿಸ್ ಚಾರ್ಜ್? ಓಕೆ, ಅದು E is equal to 1/4πε0 ಚಾರ್ಜ್ ಕ್ಯೂ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ಎಕ್ಸ್ ಅನ್ನೋದು ಡಿಸ್ಟೆನ್ಸ್ ಅದು, ಆ ಚಾರ್ಜ್ ಇಂದ ಪಾಯಿಂಟ್ ಪಿ ಇರುವಂಥ ಡಿಸ್ಟೆನ್ಸ್ ಸ್ಕ್ವೇರ್. ಓಕೆ, ಇದು ನಿಮಗೆ ವಿಷಯ ಗೊತ್ತಿರಬೇಕು. ನೆಕ್ಸ್ಟ್, ಡೈಪೋಲ್ ಅಂದ್ರೆ ಏನಂತ ಗೊತ್ತಿರಬೇಕು. ಡೈಪೋಲ್ ಅಂದ್ರೆ ಏನಿದು? ದಟ್ ಇಸ್ ಅ ಸಿಸ್ಟಮ್ ಆಫ್ 2 ಈಕ್ವಲ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಚಾರ್ಜಸ್ ಸಪರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್. ದಟ್ ಈಸ್ ಅವರ್ ಡೈಪೋಲ್. ಆ ಡೈಪೋಲಿಗೆ ಡೈಪೋಲ್ ಮೂಮೆಂಟ್ ಅಂತ ಇರುತ್ತೆ. ಅದನ್ನು ಹೇಗೆ ಡಿಫೈನ್ ಮಾಡ್ತಾ ಇದೀವಿ? ಪಿ ಅನ್ನುವ ಲೆಟರಿಂದ P is equal to magnitude of the either charge and the distance, the product of the magnitude of the either charge and the distance between the charges. Okay, 2a is the distance between the charges and q ಅನ್ನೋದೇನು? magnitude of the charge. ಇವುಗಳ ಪ್ರಾಡಕ್ಟ್ ಅನ್ನೇ ಡೈಪೋಲ್ ಮೂಮೆಂಟ್ ಅಂತ ಕರಿತೀವಿ. ಆ ಡೈಪೋಲ್ ಮೂಮೆಂಟ್ ಏನದು ಅದು ಒಂದು ವೆಕ್ಟರ್ ಕ್ವಾಂಟಿಟಿ. ಓಕೆ, ಅದರ ಡೈರೆಕ್ಷನ್ -q ಚಾರ್ಜ್ ಇಂದ +q ಚಾರ್ಜ್ ಇರುತ್ತೆ ಈ ರೀತಿ. ಓಕೆ, ಹಾಗಾಗಿ ಅದನ್ನ ವೆಕ್ಟರ್ P is equal to P ಇಂಟು ಪಿ ಕ್ಯಾಪ್ ಅಂತ ಬರೀತಾ ಇದೀವಿ. ಈ ಪಿ ಕ್ಯಾಪ್ ಇದು ಯೂನಿಟ್ ವೆಕ್ಟರ್ ಅಂತ ಹೇಳ್ತೀವಿ. ಮತ್ತು ಮುಖ್ಯವಾಗಿ ನಿಮಗೆ ಗೊತ್ತಿರಬೇಕು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಸಪೋಸ್ ಪಾಸಿಟಿವ್ ಚಾರ್ಜ್ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ರೀತಿ ಹೊರಗಡೆ ಹೋಗ್ತಿರ್ತಾವೆ. ನೆಗೆಟಿವ್ ಚಾರ್ಜ್ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ರೀತಿ ಒಳಗಡೆ ಬರ್ತಿರ್ತಾವೆ. ಈ ಕೆಲವೊಂದು ವಿಷಯಗಳು ನಿಮಗೆ ತಿಳಿದಿದ್ರೆ ನಾವು ವಿ ಕ್ಯಾನ್ ಈಸಿಲಿ ಎಕ್ಸ್ಪ್ರೆಸ್ ದಿಸ್ expression. We can derive expression. What is that? Electric field due to dipole on its axial line E is equals to 1/4πε0 2r into vector p divided by r square minus a square whole square. Or if that dipole is very short idre, you can express like this. Okay, ಈಗ ಇದನ್ನು ಡಿರೈವ್ ಮಾಡಲಿಕ್ಕೆ ಸ್ಟೆಪ್ ಬೈ ಸ್ಟೆಪ್ ನಾವು ನೋಡ್ತಾ ಹೋಗೋಣ. ಫಸ್ಟ್ ಲೈನ್ ಏನು ಬರೀತೀರಿ? ಕನ್ಸಿಡರ್ an electric dipole consisting of a plus q and minus q charges separated by distance 2a. ಓಕೆ, ಇಲ್ಲಿ ಪ್ಲಸ್ ಕ್ಯೂ ಅದ, ಇಲ್ಲಿ ಮೈನಸ್ ಕ್ಯೂ ಅದ, ಇವುಗಳ ಮಧ್ಯೆ ಡಿಸ್ಟೆನ್ಸ್ ಏನದ? a plus a, that is 2a. ಓಕೆ, ಫಸ್ಟ್ ಲೈನ್ ಬರೀತೀರಿ. ಆನಂತರ ಇದು ಕಂಪ್ಲೀಟ್ ಡಯಾಗ್ರಾಮ್ನಲ್ಲಿ ಡ್ರಾ ಮಾಡಬೇಕು. ನೆಕ್ಸ್ಟ್ ನೋಡ್ರಿ, ಲೆಟ್ ಪಿ ಬಿ ಎ ಪಾಯಿಂಟ್ ಆನ್ ದ ಎಕ್ಸೈಲ್ ಲೈನ್. ಪಿ ಅನ್ನೋದು ಒಂದು ಪಾಯಿಂಟ್ ಅದ. ಎಲ್ಲೇ? ಈ ಎಕ್ಸೈಲ್ ಲೈನ್ ಮೇಲೆ ಈ ಡಾಟೆಡ್ ಲೈನ್ ಕಾಣ್ತಲ್ಲ, ದಟ್ ಇಸ್ ದ ಎಕ್ಸೈಲ್ ಲೈನ್. ಅದ್ರ ಮೇಲೆ ಪಾಯಿಂಟ್ ಪಿ ಅಂತದ. ಆ ಪಾಯಿಂಟ್ ಪಿ ಎಲ್ಲದ? ಸೆಂಟರ್ ಆಫ್ ದ ಡೈಪೋಲ್ ಇಂದ r ಡಿಸ್ಟೆನ್ಸ್ ಸಿಗದ. ಓಕೆ, ಲೆಟ್ ಪಿ ಬಿ ಅ ಪಾಯಿಂಟ್ ಆನ್ ದ ಎಕ್ಸೈಲ್ ಲೈನ್ ಅಟ್ ಎ ಡಿಸ್ಟೆನ್ಸ್ r ಫ್ರಮ್ ದ ಸೆಂಟರ್ O ಆಫ್ ದ ಡೈಪೋಲ್. ಇದು ನಮ್ಮ ನೆಕ್ಸ್ಟ್ ಲೈನ್ ಬರೀಬೇಕು. ಈಗ ನೆಕ್ಸ್ಟ್ ಏನು ಮಾಡ್ಬೇಕ್ರಿ? ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲೇ? ಪಾಯಿಂಟ್ ಪಿ ಅಲ್ಲಿ. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಡ್ಯೂ ಟು ಚಾರ್ಜ್ ಪ್ಲಸ್ ಕ್ಯೂ. ಈ ಪ್ಲಸ್ ಕ್ಯೂ ಚಾರ್ಜ್ ಇಂದ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂತ ಬರೀಬೇಕು. ಹೇಗೆ ಬರೀತೀರಿ? ಅದು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಪಿ E ಸಬ್ಸ್ಕ್ರಿಪ್ಟ್ ಪ್ಲಸ್ ಕ್ಯೂ ಬಿಕಾಸ್ ಆಫ್ ದಿಸ್ ಚಾರ್ಜ್ ಪ್ಲಸ್ ಕ್ಯೂ. ಓಕೆ, 1/4πε0 ಕ್ಯೂ ಏನದ? ಚಾರ್ಜು ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. ಈ ಪ್ಲಸ್ ಕ್ಯೂಗೂ ಮತ್ತು ಪಿಗೂ ಇರುವಂಥ ಡಿಸ್ಟೆನ್ಸ್ ಏನದ? ದಿಸ್ ಈಸ್ r ಮೈನಸ್ a. ಓಕೆ, ಹೋಲ್ ಸ್ಕ್ವೇರ್ ಇಂಟು ಪಿ ಕ್ಯಾಪ್. ಓಕೆ, ಇದು r ಮೈನಸ್ a ಏನ್ರಿ? ಇದು r ಸೆಂಟರಿಂದ ಪಾಯಿಂಟ್ ಪಿ ಇರುವಂಥ ಡಿಸ್ಟೆನ್ಸ್ r ಅದ. ಆದ್ರೆ ನಮ್ಗೆ ಪ್ಲಸ್ ಕ್ಯೂದಿಂದ ಪಾಯಿಂಟ್ ಪಿ ಇರುವಂಥ ಡಿಸ್ಟೆನ್ಸ್ ಅದ r
ದಿಸ್ ಇಸ್ ಮೈನಸ್ ಎ ಅದ, ಅದನ್ನು ನಾವು ಸ್ಕ್ವೇರ್ ಮಾಡ್ತಾ ಇದೀವಿ. ಪಿ ಕ್ಯಾಪ್ ಅನ್ನೋದು ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್. ನೀವು ಗಮನಿಸಬಹುದು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಪ್ಲಸ್ ಕ್ಯೂ ಚಾರ್ಜ್ ಏನದ ಟುವರ್ಡ್ಸ್ ರೈಟ್ ಸೈಡ್ ಅದ, ಆ್ಯಂಡ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಡೈರೆಕ್ಷನ್ ಕೂಡ ಟುವರ್ಡ್ಸ್ ರೈಟ್ ಸೈಡ್ ಅದ. ಹಾಗಾಗಿ ಎರಡು ಸೇಮ್ ಸೈಡ್ ಅದ. ಅದರ ಯೂನಿಟ್ ವೆಕ್ಟರ್ ಡೈಪೋಲ್ ಮೂಮೆಂಟ್ ಇದು ಪಿ ಕ್ಯಾಪ್ ಅಂತ ಬರೀತಾ ಇದೀವಿ. ಈ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಹೇಳುತ್ತೆ ಇದು ಪಿ ಕ್ಯಾಪ್ ಯಾವ ಕಡೆ ಅದ ಅಂತ ಹೇಳಿ. ಅದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಡ್ಯೂ ಟು ಮೈನಸ್ ಕ್ಯೂ ಚಾರ್ಜ್ ಏನು ಬರೀತಾ ಇದ್ರಿ, ಇ ಸಬ್ಸ್ಕ್ರಿಪ್ಟ್ ಮೈನಸ್ ಕ್ಯೂ 1/4πε0 ಚಾರ್ಜ್ ಕ್ಯೂ ಡಿವೈಡೆಡ್ ಬೈ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಅಂತ ಬರೀತಾ ಇದ್ರಿ. ಆರ್ ಪ್ಲಸ್ ಎ ಅದಕ್ಕೆ ಬರೀತಾ ಇದ್ರಿ ಬಿಕಾಸ್ ಈ ಮೈನಸ್ ಕ್ಯೂ ಮತ್ತೆ ಪಾಯಿಂಟ್ ಪಿ ಇರುವಂತಹ ಡಿಸ್ಟೆನ್ಸ್ ದಿಸ್ ಈಸ್ ಆರ್ ಪ್ಲಸ್ ಎ, ಹಾಗಾಗಿ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಬರೀತಾ ಇದ್ರಿ. ಮೈನಸ್ ಪಿ ಕ್ಯಾಪ್ ಯಾಕೆ ಬರೋದ್ರಿ ನೋಡ್ರಿ, ಆಗಲೇ ಹೇಳಿದ್ದೆ ನಾನು ಏನಂತ ಹೇಳಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನದಾವಲ್ಲ ನೆಗೆಟಿವ್ ಚಾರ್ಜ್ ಇದ್ರೆ ಈ ರೀತಿ ಒಳಗಡೆ ಹೋಗ್ತಿರ್ತಾವೆ. ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನದ ಇಲ್ಲ ಡ್ಯೂ ಟು ದಿಸ್ ಮೈನಸ್ ಕ್ಯೂ ಚಾರ್ಜ್ ಟುವರ್ಡ್ಸ್ ಲೆಫ್ಟ್ ಸೈಡ್ ಅದ, ಅಂಡ್ ವಿಚ್ ಈಸ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್. ನಮ್ಮ ಡೈಪೋಲ್ ಮೂಮೆಂಟ್ ಅದಲ್ಲ ಅದರ ಅಪೋಸಿಟ್ ಡೈರೆಕ್ಷನ್ ಅದ ಇದು, ಹಾಗಾಗಿ ಇದನ್ನ ಮೈನಸ್ ಪಿ ಕ್ಯಾಪ್ ಅಂತ ಬರೀತಾ ಇದೀವಿ. ಅಂಡ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಎಕ್ಸೈಲ್ ಇಸ್ ಈಕ್ವಲ್ ಟು ಏನು ಬರೀತೀವಿ ನಾವು, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜ್ ಪ್ಲಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಮೈನಸ್ ಕ್ಯೂ ಚಾರ್ಜ್ ಎರಡನ್ನು ಸಮ್ ಮಾಡೋಣ. ಅದನ್ನು ಹೇಗೆ ಬರೀಬೇಕ್ರಿ ಮತ್ತೆ ಮುಂದೆ ಯು ಕ್ಯಾನ್ ಸಿ ಹಿಯರ್ ಎರಡನ್ನು 1/4πε0 q divided by r minus a whole square into p cap plus 1/4πε0 q divided by r plus, see this is r plus a whole square into minus p cap ಅಂತ ಬರೆದ್ರಿ. ಓಕೆ, ಯಾಕೆ ಈ ರೀತಿ ಬರೀತಾ ಇದ್ದೀರಿ ನಿಮ್ಗೆ ಗೊತ್ತಿದ್ದು. ಓಕೆ, ಎರಡನ್ನು ಸಮ್ ಮಾಡ್ಬೇಕು, ಇವೆರಡನ್ನು ಕೂಡಿಸ್ತಾ ಇದ್ದೀವಿ. ನೆಕ್ಸ್ಟ್ ಏನು ಮಾಡ್ಬೇಕು ನೋಡ್ರಿ, ಸಿಂಪ್ಲಿಫೈ ಮಾಡ್ತಾ ಹೋಗ್ತೀನಿ ನಾನು. 1/4πε0 ಮತ್ತು q ಅನ್ನ ಕಾಮನ್ ತೆಗೆದ್ರಿ, ಏನು ಉಳಿತು 1 divided by r minus a whole square ಮೈನಸ್, ಇಲ್ಲಿ ಯಾಕೆ ಮೈನಸ್ ಬಂತ್ರಿ, ಈ ಪಿ ಕ್ಯಾಪ್ ಅನ್ನ ಕಾಮನ್ ತೆಗೆದಾಗ ಈ ಮೈನಸ್ ಇಂಟು ಪ್ಲಸ್ ಅದು ಮೈನಸ್ ಆಗಿ ಉಳಿದಿಲ್ಲ, ಅಂಡ್ ರಿಮೈನಿಂಗ್ 1 divided by r plus a whole square ಇಂಟು ಬ್ರಾಕೆಟ್ ಪಿ ಕ್ಯಾಪ್ ಅಂತ ಬರೋಣ. ಇದನ್ನೇ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ, ಅವಾಗ ಯಾವ ರೀತಿ ಬರೀತೀವಿ, ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್, ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಮೈನಸ್ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇಂಟು ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಅಂತ ಬರೆದ್ರಿ. ಈ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಅನ್ನ ನಾನು ಹೀಗೆ ಬರ್ತೀನಿ, ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ 2ra ಮೈನಸ್ ಆಸ್ ಇಟ್ ಈಸ್ ಇದನ್ನ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ನ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ 2ra ಅಂತ ಬರೆಯೋಣ. ಅಂಡ್ ನೆಕ್ಸ್ಟ್ ಏನ್ ಮಾಡೋಣ ನೋಡ್ರಿ, ಈ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಮತ್ತು ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಡಿನಾಮಿನೇಟರ್ ಅದನ್ನ ಹೀಗೂ ಬರೀಬಹುದು, ಆರ್ ಮೈನಸ್ ಎ ಇಂಟು ಬ್ರಾಕೆಟ್ ಆರ್ ಪ್ಲಸ್ ಎ ಹೋಲ್ ಬ್ರಾಕೆಟ್ ಮಾಡಿ ಮೇಲ್ ಸ್ಕ್ವೇರ್ ಕೊಡೋಣ. ಓಕೆ, ಹೀಗೆ ಬರೀಬಹುದಲ್ಲ, ಎಸ್ ಬರೀಬಹುದು. ನೆಕ್ಸ್ಟ್ ಏನ್ ಮಾಡ್ತೀರಿ, ಈ ಆರ್ ಆಸ್ ಇಟ್ ಈಸ್ ಬರೆಯೋಣ, ಆಸ್ ಇಟ್ ಈಸ್ ಬರೀತಾ ಇದ್ರಿ. ಈ ಬ್ರಾಕೆಟ್ ಅನ್ನ ಸಾಲ್ವ್ ಮಾಡೋಣ. ಮೈನಸ್ ಇಂಟು ಪ್ಲಸ್ ಏನಾಯ್ತು ಮೈನಸ್ ಆರ್ ಸ್ಕ್ವೇರ್, ದಿಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಎ ಸ್ಕ್ವೇರ್ ಆಯಿತು, ಮೈನಸ್ ಇಂಟು ಮೈನಸ್ ಏನಾಯಿತು ಇಲ್ಲೇ ಪ್ಲಸ್ 2ra ಆಯಿತು, ಇಲ್ಲಿ ಮೈನಸ್ ಆರ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, ಏನು 2ra ಪ್ಲಸ್ 2ra ಟೋಟಲಿ ಎಷ್ಟು ಉಳಿತಿಲ್ಲ ಕೆಳಗಡೆ ನ್ಯೂಮರೇಟರ್ಲಿ 4ra ಉಳಿತು. ಇದನ್ನ ಆರ್ ಮೈನಸ್ ಎ ಇಂಟು ಬ್ರಾಕೆಟ್ ಆರ್ ಪ್ಲಸ್ ಎ ಅನ್ನು ನಾನು ಹೇಗೆ ಬರೀಬಹುದು, ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರೆದ್ವಿ. ಓಕೆ, ಆ್ಯಂಡ್ ಯು ಕ್ಯಾನ್ ಎಕ್ಸ್ಪ್ರೆಸ್ ಲೈಕ್ ದಿಸ್. ಡೈರೆಕ್ಟ್ ಆಗಿ ನೀವು ಅದನ್ನ ಹೀಗೂ ನಾವು ಡೈರೆಕ್ಟ್ ಆಗಿ ಈ ಸ್ಟೆಪ್ಸ್ ಅನ್ನ ಬರೀಬಹುದು, ರೈಟ್. ಆ್ಯಂಡ್ ಇಲ್ಲಿ ಗಮನಿಸ್ಬೇಕು ನೀವು 4ra ಅನ್ನು ನಾವು ಹೇಗೆ ಬರಿತೀವಿ, 2a ಇಂಟು 2r, ಈ 4ra ನ ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ಆ್ಯಂಡ್ ಈ q ಇಂಟು 2a ಅಂದ್ರೆ ಗೊತ್ತು ನಿಮಗೆ, q ಇಂಟು 2a ಆಗಲೇ ನಾನು ಹೇಳಿದ್ದೆ, q ಇಂಟು 2a ಅಂದ್ರೆ ಅರ್ಥ ಅದು ದಟ್ ಈಸ್ ಡೈಪೋಲ್ ಮೂಮೆಂಟ್ p ಅಂತ ಬರೀತಾ ಇದ್ರಿ. ಓಕೆ, ಆ್ಯಂಡ್ ನಾವು ಈಗ ಈ q ಇಂಟು 2a ಅಂದರೆ p ಬರೀತಾ ಇದ್ದೀರಿ, 2r ಆಸ್ ಇಟ್ ಈಸ್ ಬರೀತಾ ಇದ್ರಿ, ಆ್ಯಂಡ್ p ಕ್ಯಾಪ್ ಆಸ್ ಇಟ್ ಈಸ್ ಬರೆದ್ರಿ. ಆ್ಯಂಡ್ ಡಿನಾಮಿನೇಟರ್ಲಿ ಸೇಮ್ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರೆದ್ರಿ. ನಾವು ಈಗ ಇದು ಪಿ ಇಂಟು ಪಿ ಕ್ಯಾಪ್ ಅಂದ್ರೆ ಆಗಲೇ ಹೇಳಿದ್ದೆ ನಾನು ವೆಕ್ಟರ್ ಪಿ ಅಂತ ಹೇಳಿ. ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಆನ್ ದ ಎಕ್ಸೈಲ್ ಲೈನ್ ಇಸ್ ಈಕ್ವಲ್ ಟು 1/4πε0 2 ಇಂಟು ಆರ್ ಇಂಟು ಪಿ ಕ್ಯಾಪ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರೆದ್ರಿ. ಮತ್ತೊಂದು ವಿಷಯ ಅಲ್ಲಿ, ಇಫ್ ಡೈಪೋಲ್ ಇಸ್ ಶಾರ್ಟ್, ಏನ್ರಿ ಡೈಪೋಲ್ ಶಾರ್ಟ್ ಅಂದರೆ ಆ ಡೈಪೋಲ್ ಭಾಳ ಚಿಕ್ಕದಾಗಿದೆ ಅಂತ ಅನ್ಕೊಳ್ಳೋಣ ನಾವು. ದ ಲೆಂತ್ ಆಫ್ ದ ಡೈಪೋಲ್ ಇಸ್ ವೆರಿ ಸ್ಮಾಲ್ ಆಸ್ ಕಂಪೇರ್ ಟು ದಿಸ್ ಆರ್. ಅಂದರೆ ಇಫ್ 2a ಈಸ್ ವೆರಿ ವೆರಿ ಸ್ಮಾಲ್ ಕಂಪೇರ್ ಟು ಆರ್ ಇದ್ರೆ ಯು ಕ್ಯಾನ್ ನೆಗ್ಲೆಕ್ಟ್ ದಿಸ್ ಎ ಸ್ಕ್ವೇರ್ ನಾನು ಅವಾಗ ನೆಗ್ಲೆಕ್ಟ್ ಮಾಡ್ಬೋದು. ನಾವು ಐ ಕ್ಯಾನ್ ನೆಗ್ಲೆಕ್ಟ್ ದಿಸ್ ಎ ಸ್ಕ್ವೇರ್. ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತು, 2 ಅನ್ನ ಸ್ಕ್ವೇರ್ ಮಾಡ್ರಿ ಏನಾಗುತ್ತೆ 4, ಇಲ್ಲಿ 4 ದೊಡ್ಡದು 2 ದೊಡ್ಡದು,
ನೋ ಡೌಟ್ 4 ದೊಡ್ಡದು. ಓಕೆ, ಅದೇ 0.2 ಅನ್ನ ಸ್ಕ್ವೇರ್ ಮಾಡ್ರಿ ಏನಾಗುತ್ತೆ 0.04 ಬರುತ್ತೆ. ಇಲ್ಲಿ 0.04 ದೊಡ್ಡದು ಅಥವಾ 0.2 ದೊಡ್ಡದು, 0.2 ದೊಡ್ಡದು. ಅಂದರೆ ಈ ಸ್ಮಾಲ್ ನಂಬರ್ನ ಸ್ಕ್ವೇರ್ ಮಾಡಿದಾಗ ಮತ್ತೆ ಸ್ಮಾಲ್ ಆಗುತ್ತೆ. ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತೀನಿ. ಅದನ್ನೇ ಹೇಳಿದ್ದಾರೆ, ಇಫ್ ಡೈಪೋಲ್ ಇಸ್ ಶಾರ್ಟ್ ಟು ಎ ಇಸ್ ವೆರಿ ಸ್ಮಾಲ್ ಟು ಆರ್, ವೆರಿ ಸ್ಮಾಲ್ ದೆನ್ ಆರ್, ದೆನ್ ಎ ಸ್ಕ್ವೇರ್ ಮೇ ಬಿ ನೆಗ್ಲೆಕ್ಟೆಡ್. ಎ ಸ್ಕ್ವೇರ್ ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, 2r ಇಂಟು ವೆಕ್ಟರ್ ಪಿ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಟು ದ ಪವರ್ 2. ಎಷ್ಟಾಯಿತು, ಆರ್ ಸ್ಕ್ವೇರ್ ಟು ದ ಪವರ್ ಆರ್ ಟು ದ ಪವರ್ 4 ಆಯಿತು. ಇಲ್ಲಿ ಡಿನಾಮಿನೇಟರ್ಲಿ ಒಂದು ಆರ್ ಹೋಯಿತು, ನ್ಯೂಮರೇಟರ್ಲಿ ಒಂದು ಆರ್ ಹೋಯಿತು. ಏನು ಉಳಿತು, ಡಿನಾಮಿನೇಟರಲ್ಲಿ ಆರ್ ಕ್ಯೂಬ್ ಉಳಿತು. ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಆನ್ ದ ಎಕ್ಸೈಲ್ ಲೈನ್, ಇಫ್ ದ ಡೈಪೋಲ್ ಇಸ್ ವೆರಿ ಶಾರ್ಟ್ ಯು ಕ್ಯಾನ್ ರೈಟ್ 1/4 ಎಪ್ಸಿಲಾನ್ ನಾಟ್ ವೆಕ್ಟರ್ ಪಿ 2 ಇಂಟು ವೆಕ್ಟರ್ ಪಿ ಡಿವೈಡ್ ಬೈ ಆರ್ ಕ್ಯೂಬ್ ಅಂತ ನಾವು ಎಕ್ಸ್ಪ್ರೆಸ್ ಮಾಡಬಹುದು. ಏನ್ರಿ ಇದು ಬಹಳ ಮುಖ್ಯವಾಗಿ ನೀವು ಕ್ವಶನ್ ಏನಂತ ತಿಳ್ಕೋಬೇಕು. ಅದು ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ರೆಷನ್ ಫಾರ್ ವಾಟ್, ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಅಟ್ ಎ ಪಾಯಿಂಟ್ ಆನ್ ದ ಎಕ್ಸೈಲ್ ಲೈನ್ ಆರ್ ಎಕ್ಸಸ್ ಆಫ್ ದ ಡೈಪೋಲ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಡೈಪೋಲ್ ಎಷ್ಟು ಅನ್ನುವಂಥ ಒಂದು ಎಕ್ಸ್ಪ್ರೆಷನ್ ಡೆರಿವೇಶನ್ ಇದು. ಸೆಕೆಂಡ್ ಕ್ವಶನ್ ಈ ರೀತಿ ಅದ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ. ಆರ್ ದ ಸೇಮ್ ಕ್ವಶನ್ ಯು ಮೇ ಆಸ್ಕ್ ಲೈಕ್ ದಿಸ್, ಡಿರೈವ್ that conductivity sigma is equal to n into e square into tau divided by m, where the symbols have their usual meaning ಅಂತ ಹೇಳಿ. ಇದನ್ನ ಡಿರೈವ್ ಮಾಡಲಿಕ್ಕೆ ಕೆಲವೊಂದು ವಿಷಯಗಳು ನಿಮ್ಗೆ ಗೊತ್ತಿರಬೇಕು. ಈಸ್ಟ್ ಒನ್, ಕರೆಂಟ್ ಡೆನ್ಸಿಟಿ J is equal to sigma, that is conductivity into E electric field. ಈ ಈಕ್ವೇಶನ್ ಪರಿಚಯ ಇರಬೇಕು. ನೆಕ್ಸ್ಟ್, ಈ ಕರೆಂಟ್ ಡೆನ್ಸಿಟಿ J is equals to ಕರೆಂಟ್ ಐ ಡಿವೈಡೆಡ್ ಬೈ ಏರಿಯಾ. ಈ ಎಕ್ಸ್ಪ್ರೆಷನ್ ಕೂಡ ನಿಮಗೆ ಫೆಮಿಲಿಯರ್ ಆಗಿರಬೇಕು. ಆ್ಯಂಡ್ ಕರೆಂಟ್ ಐ ಇಸ್ ಈಕ್ವಲ್ಸ್ ಟು ಎನ್ ಅಂದರೆ ಎಲೆಕ್ಟ್ರಾನ್ ಡೆನ್ಸಿಟಿ, ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ ಪರ್ ಯೂನಿಟ್ ವಾಲ್ಯೂಮ್. ಇ ಅಂದರೆ ಚಾರ್ಜ್ ಆನ್ ಎಲೆಕ್ಟ್ರಾನ್. ಎ ಅಂದರೆ ಕ್ರಾಸ್ ಸೆಕ್ಷನ್ ಏರಿಯಾ ಆಫ್ ದ ಕಂಡಕ್ಟರ್ ಇಂಟು ವಿ ಸಬ್ಸ್ಕ್ರಿಪ್ಟ್ ಡಿ ಅಂದರೆ ಡ್ರಿಫ್ಟ್ ವೆಲಾಸಿಟಿ. ಈ ಎಕ್ಸ್ಪ್ರೆಷನ್ ಕೂಡ ನಿಮ್ಗೆ ಪರಿಚಿತವಾಗಿರಬೇಕು. ಆನಂತರ ಈ ಡ್ರಿಫ್ಟ್ ವೆಲಾಸಿಟಿ ಏನದಲ್ಲ, drift velocity v subscript d is equals to E ಅಂದರೆ charge on electron into capital E, that is electric field, into tau, that is relaxation time, divided by m. ಈ ಎಲ್ಲ ಈಕ್ವೇಷನ್ಗಳ ಪರಿಚಯ ನಿಮಗಿದ್ರೆ ನಾವು ಈಸಿಯಾಗಿ ಈ ನಮ್ಮ ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿನ ಈಸಿಯಾಗಿ ಡಿರೈವ್ ಮಾಡ್ಬೋದು. ಫಸ್ಟ್ ಏನು ಬರೀಬೇಕು, ಇದು ಸಿಂಪಲ್ ಆಗಿ ಇದನ್ನು ಡಯಾಗ್ರಾಮ್ ಡ್ರಾ ಮಾಡೋಣ ನಾವು. ಆನಂತರ ಕನ್ಸಿಡರ್ ಅ ಕಂಡಕ್ಟರ್, ಅದರ ಲೆಂತ್ ಎಷ್ಟಿದೆ ಎಲ್. ಸೇ ಕನ್ಸಿಡರ್ ಕಂಡಕ್ಟರ್, ಇಟ್ಸ್ ಲೆಂತ್ ಇಸ್ ಎಲ್. ಅದರ ಕ್ರಾಸ್ ಸೆಕ್ಷನ್ ಏರಿಯಾ ಏನದ ನೋಡ್ರಿ, ಎ ಕ್ರಾಸ್ ಸೆಕ್ಷನ್ ಏರಿಯಾ ಆಫ್ ದ ಕಂಡಕ್ಟರ್. ನಾನು ವಿ ಏನದಲ್ಲ, ದಟ್ ಇಸ್ ಅ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಪ್ಲೈಡ್ ಅಕ್ರಾಸ್ ದ ಕಂಡಕ್ಟರ್. ಓಕೆ, ಇಲ್ಲಿ ನಾವು ವಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಪ್ಲೈ ಮಾಡಿವಿ. ಅದರ ರಿಸಲ್ಟ್ ಆಗಿ ಆ ಕಂಡಕ್ಟರಲ್ಲಿ ಐ ಕರೆಂಟ್ ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಐ ಕರೆಂಟ್ ಇಂದ ಕಂಡಕ್ಟರ್ ಅಂತ ಹೇಳ್ಬೋದು. ಓಕೆ, ನಿಮ್ಗೆ ಗೊತ್ತು ಕರೆಂಟ್ ಡೆನ್ಸಿಟಿ ಜೆ ಇಸ್ ಈಕ್ವಲ್ ಟು ದ ಕಂಡಕ್ಟಿವಿಟಿ, ದಟ್ ಸಿಗ್ಮಾ ಇಂಟು ಇ ಅಂತ ಬರೀತೀನಿ. ನಮಗೆ ಬೇಕು ಕಂಡಕ್ಟಿವಿಟಿ, ದಟ್ ಸಿಗ್ಮಾ ಈಸ್ ಈಕ್ವಲ್ ಟು, ಯು ಕ್ಯಾನ್ ಎಕ್ಸ್ಪ್ರೆಸ್ ಇದನ್ನೇ ಹೀಗೆ ಜೆ ಡಿವೈಡೆಡ್ ಬೈ ಇ ಅಂತ ನಾವು ಬರೀಬಹುದು. ನಿಮ್ಗೆ ಜೆ ಅಂದ್ರೆ ಗೊತ್ತು, ದಟ್ ಕರೆಂಟ್ ಡೆನ್ಸಿಟಿ, ಜೆ ಅಂದ್ರೆ ಅರ್ಥ ಏನಿಲ್ಲ, ಕರೆಂಟ್ ಡೆನ್ಸಿಟಿ ಇಸ್ ಈಕ್ವಲ್ ಟು ಐ ಬೈ ಎ ಅಂತ ಬರಿತಾ ಇದ್ದೀವಿ. ಆ್ಯಂಡ್ ಹಿಯರ್ ಐ ಡಿವೈಡೆಡ್ ಬೈ ಈ ಜೆ ಇದ್ದಲ್ಲೇ ನಾವು ಏನು ಬರಿತಾ ಇದ್ದೀವಿ, ಐ ಬೈ ಎ. ಮತ್ತೊಂದು ವಿಷಯ ನೀವು ಆಗಲೇ ನಾವು ಡಿಸ್ಕಷನ್ ಮಾಡಿದ್ವಿ, ದಟ್ ಐ ಈಸ್ ಈಕ್ವಲ್ ಟು ಎನ್ ಇಂಟು ಇ ಎ ವಿ ಸಬ್ಸ್ಕ್ರಿಪ್ಟ್ ಡಿ ಅಂತ ಬರೆದಿರಿ. ಅದನ್ನೇ ಇಲ್ಲೇ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಐ ಪ್ಲೇಸಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಐ ಇದ್ದಲ್ಲೇ ಎನ್ ಇ ಎ ಇಂಟು ವಿ ಡಿ ಬರಿತಾ ಇದ್ದೀವಿ. ಓಕೆ, ಆ್ಯಂಡ್ ಡಿವೈಡೆಡ್ ಬೈ ಎ ಇಂಟು ಇ. ಇಲ್ಲಿ ಗಮನಿಸಬೇಕು, ಎ ಮತ್ತು ಎ ಕ್ಯಾನ್ಸಲ್ ಆಯಿತು. ನಮ್ಮ ಇಕ್ವೇಷನ್ ಏನು ಉಳಿತು, ಎನ್ ಇಂಟು ಇ ವಿ ಸಬ್ಸ್ಕ್ರಿಪ್ಟ್ ಡಿ ಡಿವೈಡೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್ ಇ ಅಂತ ಉಳಿತು. ಮತ್ತೊಂದು ಎಕ್ಸ್ಪ್ರೆಷನ್ ಪರಿಚಯದ ನಿಮಗೆ. ಓಕೆ, ದಟ್ ಇಸ್ ಡ್ರಿಫ್ಟ್ ವೆಲಾಸಿಟಿ ವಿ ಸಬ್ಸ್ಕ್ರಿಪ್ಟ್ ಡಿ ಇಸ್ ಈಕ್ವಲ್ ಟು ಇ ಇಂಟು ಕ್ಯಾಪಿಟಲ್ ಇ ಇಂಟು ಟೋ ಡಿವೈಡೆಡ್ ಬೈ ಎಮ್ ಅಂತ ಹೇಳಿ. ಇಲ್ಲಿ ವಿ ಸಬ್ಸ್ಕ್ರಿಪ್ಟ್ ಡಿ ಇದ್ದಲ್ಲಿ ಅದನ್ನೇ ನಾವು ಎನ್ ಇಂಟು ಇ ಆ್ಯಸ್ ಇಟ್ ಈಸ್ ಅದ, ಡಿನಾಮಿನೇಟರ್ಲಿ ಕ್ಯಾಪಿಟಲ್ ಇ ಆ್ಯಸ್ ಇಟ್ ಈಸ್ ಅದ, ವಿ ಸಬ್ಸ್ಕ್ರಿಪ್ಟ್ ಡಿ ಇದ್ದಲ್ಲೇ ಏನು ಹಾಕ್ತಾ ಇದ್ದೀವಿ, ಇದನ್ನು ನಾವು ಪುಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಕ್ಯಾಪಿಟಲ್ ಇ ಕ್ಯಾನ್ಸಲ್ ಆಗಿ ಏನು ಉಳಿತು ನೋಡ್ರಿ, ದಟ್ ಕಂಡಕ್ಟಿವಿಟಿ ಸಿಗ್ಮಾ ಇಸ್ ಈಕ್ವಲ್ ಟು ಎನ್ ಇಂಟು ಇ ಸ್ಕ್ವೇರ್ ಇಂಟು ಟೋ ಡಿವೈಡೆಡ್ ಬೈ ಎಮ್. ಓಕೆ, ಟೋ ಅನ್ನೋದಿಲ್ಲ ಏನರ್ಥ, ರಿಲ್ಯಾಕ್ಸೇಷನ್ ಟೈಮ್ ಅಂತ ಅರ್ಥ. ಅಂಡ್ ಇಲ್ಲಿ ನಿಮ್ಗೆ ರಿಲ್ಯಾಕ್ಸೇಷನ್ ಟೈಮ್ ಅಂದ್ರೆ ಏನಂತನೂ ಕೂಡ ಕೇಳ್ಬೋದು. ಆ ರಿಲ್ಯಾಕ್ಸೇಷನ್ ಟೈಮ್ ಏನದಲ್ಲ, ಈ ಎಲೆಕ್ಟ್ರಾನ್ ಯಾವುದೇ ಎರಡು
ಕೊಲ್ಯೂಷನ್ಗಳ ಮಧ್ಯೆ ಎಲೆಕ್ಟ್ರಾನ್ ಮೂವ್ ಆಗುವಾಗ ಯಾವುದೋ ಒಂದು ಅಯಾನು ಮತ್ತು ಯಾವುದೋ ಒಂದು ಎಲೆಕ್ಟ್ರಾನು ಮತ್ತು ಯಾವುದೋ ಒಂದು ಅಟಮಿಗೆ ಅದು ಕೊಲೈಡ್ ಆಗ್ತಾ ಇರುತ್ತೆ. ಯಾವುದೇ ಎರಡು ಸಕ್ಸೆಸಿವ್ ಕೊಲ್ಯೂಷನ್ಗಳ ಮಧ್ಯೆ ಇರುವಂಥ ಟೈಮ್ ಇಂಟ್ರೂನ್ ನಾವು ರಿಲ್ಯಾಕ್ಸೇಷನ್ ಟೈಮ್ ಅಂತ ಕರಿತೀವಿ. ಇದನ್ನು ಕೂಡ ನೀವು ಆ್ಯಡ್ ಮಾಡಿ ಬರಿಬೋದು. ಅದನ್ನು 3 ಮಾರ್ಕ್ಸಲ್ಲಿ ಕೂಡ ಡಿಸ್ಕಷನ್ ಮಾಡ್ತೇನೆ. ನೆಕ್ಸ್ಟ್ ಕ್ವಶನ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ at a point on the axis of a circular current loop using Biot-Savart law. ಏನು ಹೇಳ್ತಾ ಇದೆ? ಸಪೋಸ್ ದಿಸ್ ಈಸ್ ಯುವರ್ ಸರ್ಕ್ಯುಲರ್ ಲೂಪ್. ಎಂಥ ಲೂಪ್ ಇದು? ಕರೆಂಟ್ ಕ್ಯಾರಿಂಗ್ ಲೂಪ್. ಇದರಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ. ಆ್ಯಂಡ್ ಹಿಯರ್ ದಿಸ್ ಇಸ್ ದ ಎಕ್ಸಸ್ ಆಫ್ ದ ಕರೆಂಟ್ ಕ್ಯಾರಿಂಗ್ ಲೂಪ್. ಈ ಎಕ್ಸಸ್ ಆಫ್ ದ ಕರೆಂಟ್ ಕ್ಯಾರಿಂಗ್ ಲೂಪ್ ಮೇಲೆ ಎಕ್ಸ್ ಡಿಸ್ಟೆನ್ಸಲ್ಲಿ ದರ್ ಇಸ್ ಅ ಪಾಯಿಂಟ್ ಪಿ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನಿಮ್ಗೆ ಗೊತ್ತು, ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಸರೌಂಡಿಂಗ್ ಇಟ್. ಆ್ಯಂಡ್ ಹಿಯರ್ ದಿಸ್ ಇಸ್ ಅ ಕರೆಂಟ್ ಕ್ಯಾರಿಂಗ್ ಲೂಪ್. ಇದರಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ. ಆ್ಯಂಡ್ ಡ್ಯೂ ಟು ದಿಸ್ ಕರೆಂಟ್ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಡ್ಯೂಸ್ ಆಗಿದೆ ಈ ಪಾಯಿಂಟ್ ಪಿ ಅಲ್ಲಿ. ದಿಸ್ ಇಸ್ ದ ಎಕ್ಸಸ್ ಆಫ್ ದ ಸರ್ಕ್ಯುಲರ್ ಲೂಪ್. ಆ್ಯಂಡ್ ಎಕ್ಸ್ ಡಿಸ್ಟೆನ್ಸಿಗೆ ಪಾಯಿಂಟ್ ಪಿ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟದ ಅದನ್ನು ಡಿರೈವ್ ಮಾಡಬೇಕು. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಡಿರೈವ್ ದ್ಯಾಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಡಿಸ್ಟೆನ್ಸ್ ಎಕ್ಸ್ ಫ್ರಮ್ ದ ಸೆಂಟರ್ ಆಫ್ ದ ಲೂಪ್ ಏನು ಬರಿತೀವಿ? ಬಿ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಡಿವೈಡೆಡ್ ಬೈ 4π 2π r ಸ್ಕ್ವೇರ್, ಅಂದರೆ ದಟ್ ಈಸ್ ದ ಏರಿಯಾ ಆಫ್ ದ ಲೂಪ್ ಅಂತ ಹೇಳ್ಬೋದು. ಎನ್ ಅಂದರೆ ನಂಬರ್ ಆಫ್ ಟರ್ನ್ಸ್. ಆ ಲೂಪಲ್ಲಿ ಎಷ್ಟು ಟರ್ನ್ಸ್ ಅದಾವೆ, ದಟ್ ಈಸ್ ನಂಬರ್ ಆಫ್ ಟರ್ನ್ಸ್. ಐ ಅಂದರೆ ಕರೆಂಟ್ ಥ್ರೂ ದ ಲೂಪ್. ಆರ್ ಸ್ಕ್ವೇರ್ ಅಂದರೆ ಆ ಲೂಪಿನ ಒಂದು ರೇಡಿಯಸ್. ಓಕೆ. ಆ್ಯಂಡ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಅಂದರೆ ಅದು ಡಿಸ್ಟೆನ್ಸ್ ಸೆಂಟರ್ ಆಫ್ ದ ಲೂಪಿಂದ ಯಾವ ಡಿಸ್ಟೆನ್ಸಿಗೆ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಳ್ತಾ ಇದ್ರೆ ಅದು. ಓಕೆ. ಟು ದ ಪವರ್ 3/2. ಇದನ್ನು ನಾವು ಡಿರೈವ್ ಮಾಡಬೇಕು. ಟು ಡಿರೈವ್ ದಿಸ್ ಎಕ್ಸ್ಪ್ರೆಷನ್ ಮೋಸ್ಟ್ ಇಂಪಾರ್ಟೆಂಟ್ ಗೊತ್ತಿರಬೇಕಾಗಿರೋದು ಬಯೋಟ್-ಸರ್ವರ್ಟ್ ಲಾ ಏನಂತ ಹೇಳುತ್ತೆ. ಸಪೋಸ್ ದಿಸ್ ಈಸ್ ಯುವರ್ ಕರೆಂಟ್ ಕ್ಯಾರಿಂಗ್ ವೈರ್ ಅಥವಾ ಕಂಡಕ್ಟರ್ದ ಅಂತ ಅನ್ಕೋರಿ. ಆ್ಯಂಡ್ ದರ್ ಇಸ್ ಅ ಸ್ಮಾಲ್ ಕರೆಂಟ್ ಎಲಿಮೆಂಟ್ ಡಿ ಎಲ್ ಅಂತ ತಗೋತಾ ಇದ್ದೀವಿ. ಅದರಲ್ಲಿ ಐ ಕರೆಂಟ್ ಫ್ಲೋ ಆಗ್ತಾ ಇದೆ. ಅದು ನಾನು ಕರೆಂಟ್ ಎಲಿಮೆಂಟ್ ಅಂತ ಕರಿತಾ ಇದ್ದೇನೆ. ಆ್ಯಂಡ್ ಹಿಯರ್ ದಿಸ್ ಈಸ್ ಅ ಕರೆಂಟ್ ಎಲಿಮೆಂಟ್ ಸ್ಮಾಲ್. ಆ್ಯಂಡ್ ಹಿಯರ್ ಇಫ್ ಯು ಹೋಲ್ಡ್ ದಿಸ್ ಕಂಡಕ್ಟರ್ ಇನ್ ಯುವರ್ ರೈಟ್ ಹ್ಯಾಂಡ್, ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಕರೆಂಟು. ಆ್ಯಂಡ್ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈ ರೀತಿ ಇಂಡ್ಯೂಸ್ ಆಗ್ತಿರ್ತಾವೆ. ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನದಲ್ಲ, ಇಲ್ಲಿ ನಿಮ್ಮ ರೈಟ್ ಸೈಡು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಇದು ಕ್ರಾಸ್ ಅದ, ಅಂದರೆ ಒಳಗಡೆ ಹೋಗ್ತಾ ಇದೆ. ಆ್ಯಂಡ್ ನಿಮ್ಮ ಲೆಫ್ಟ್ ಸೈಡು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಬರ್ತಾ ಇದಾವೆ, ಇಲ್ಲಿ ಒಳಗಡೆ ಹೋಗ್ತಾ ಇದೆ. ಹಾಗಾಗಿ ಇಲ್ಲಿ ನಾವು ಏನು ಮಾಡಿವಿ, ಪಾಯಿಂಟ್ ಪಿ ಅಲ್ಲಿ ಕ್ರಾಸ್ ಮಾರ್ಕ್ ಮಾಡಿ ಡಿ ಬಿ ಅಂತ ಬರ್ತೀವಿ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಅದಲ್ಲ ಆರ್ ಡಿಸ್ಟೆನ್ಸಲ್ಲಿ, ಅದನ್ನು ನಾವು ಹೇಗೆ ಬರಿತಾ ಇದ್ದೀವಿ? ಬಯೋಟ್-ಸರ್ವರ್ಟ್ ಲಾ ಏನಂತ ಹೇಳುತ್ತೆ, ದಟ್ ಡಿ ಬಿ ಈಸ್ ಈಕ್ವಲ್ ಟು, ದಟ್ ಡಿ ಬಿ ಮೀನ್ಸ್ ದ magnetic field due to the small current element, not whole conductor, current element. Okay, that is mu naught divided by 4π I into dl sin theta divided by r square. That is our Biot-Savart law ಅಂತ ಹೇಳ್ತಾ ಇದ್ದೀವಿ. And using this Biot-Savart law we are going to derive an expression that is, this is the expression we need to derive. ಹೇಗೆ ಬರಿಬೇಕ್ರಿ ಇದನ್ನು ಎಕ್ಸ್ಪ್ರೆಷನ್ನ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಏನು ಬರಿತಾ ಇದ್ದೀವಿ ಅದನ್ನು ನೋಡ್ರಿ. ಈಗ ನಾವು first you need to draw the neat diagram, and in this figure here r is the radius of the circular loop. ಇಲ್ಲಿ ನೀವೇನು r ಕಾಣಿಸ್ತದಲ್ಲ, that is the radius, capital R, radius of the circular loop. I is the current in the circular loop. I ಏನು ಮೆನ್ಷನ್ ಮಾಡಬೇಕು, I current ಅಲ್ಲೇ ಆಂಟಿ ಕ್ಲಾಕ್ ವೈಸ್ ಈ ರೀತಿ ಫ್ಲೋ ಆಗ್ತಾ ಇದೆ. ಆ್ಯಂಡ್ dl is the length of the current element. ನೀವು ಗಮನಿಸಬೇಕಿಲ್ಲೇ ಸ್ಮಾಲ್ ಕರೆಂಟ್ ಎಲಿಮೆಂಟ್ ಅದ, ದಟ್ ಈಸ್ dl ಅಂತ ಬರಿತಾ ಇದ್ದೀವಿ. ಓಕೆ. ಏನ್ರಿ ಕರೆಂಟ್ ಎಲಿಮೆಂಟ್ ಅಂದ್ರೆ ಇದು, ದಟ್ ಇಸ್ ಅ ಸ್ಮಾಲ್ ಪೋರ್ಷನ್ ಆಫ್ ದಿಸ್ ಲೂಪ್. ಆ ಲೂಪಿನ ಒಂದು ಸಣ್ಣ ಪೀಸ್ ಅದು ಅಂತ ಅನ್ಕೋರಿ. ಓಕೆ, ಡಿ ಎಲ್. ಆ್ಯಂಡ್ ಆರ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಪಿ ಆ್ಯಂಡ್ ದ ಕರೆಂಟ್ ಎಲಿಮೆಂಟ್ ಎಟ್ ಕ್ಯೂ. ಓಕೆ, ಆ ಕರೆಂಟ್ ಎಲಿಮೆಂಟ್ ಇಲ್ಲದ ಕ್ಯೂ ಅಲ್ಲದ, ಆ್ಯಂಡ್ ಪಾಯಿಂಟ್ ಪಿ ಇಲ್ಲದ. ಏನ್ರಿ ಪಾಯಿಂಟ್ ಪಿ ಅಂದರೆ ಇಲ್ಲೇ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಅಂತ ಕಂಡುಹಿಡಬೇಕಾಗಿರೋದು, ನಾವು ಹೇಳಬೇಕಾಗಿರೋದು, ಎಕ್ಸ್ಪ್ರೆಸ್ ಮಾಡಬೇಕಾಗಿರೋದು. ಆ ಕ್ಯೂದಿಂದ ಆ ಕರೆಂಟ್ ಎಲಿಮೆಂಟ್ ಅದಲ್ಲ, ಅಲ್ಲಿಂದ ಪಾಯಿಂಟ್ ಪಿ ಇರುವಂಥ ಡಿಸ್ಟೆನ್ಸ್ ಅಲ್ಲ, ಅದನ್ನು ಸ್ಮಾಲ್ ಆರ್ ಅಂತ ಬರೀತಾ ಇದ್ದೀವಿ. ಕ್ಯಾಪಿಟಲ್ ಆರ್ ಏನು, ದ ರೇಡಿಯಸ್ ಆಫ್ ದ ಲೂಪ್ ಅಂತ ಹೇಳ್ತಾ ಇದ್ದೀರಿ. ನೆಕ್ಸ್ಟು ಅಲ್ಫಾ ಈಸ್ ದ ಆ್ಯಂಗಲ್ ಬಿಟ್ವೀನ್ ದ ಎಕ್ಸಿಸ್ ಆ್ಯಂಡ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ನೀವು ಇಂಟ್ರೆಸ್ಟಿಂಗ್ ಅದು ನೋಡ್ರಿ, ಏನದ ಇದು, ದಿಸ್ ಇಸ್ ದ ಡಿಸ್ಟೆನ್ಸ್, ಇದು ಆರ್ ಇದು. ಓಕೆ, ಆ್ಯಂಡ್ ಹಿಯರ್ ಕರೆಂಟ್ ಎಲಿಮೆಂಟ್ ಇಲ್ಲದ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಏನದ ಈ ರೀತಿ ಅದ. ಬಿಕಾಸ್ ಆಫ್ ದಿಸ್ ಕರೆಂಟ್ ಎಲಿಮೆಂಟ್ ಡಿ ಎಲ್, ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಡೈರೆಕ್ಷನ್ ಅದ ಈ ಕಡೆ ಅದ ಇದು. ಓಕೆ, ಹಾಗಲೇ ನಾವು ಏನು ಯಾವುದು ಬಯೋಟ್-ಸರ್ವರ್ಟ್ ಲಾ ಹೇಳಿದ್ರಲ್ಲ, ಮ್ಯಾಗ್ನೆಟಿಕ್, ದಿಸ್ ಇಸ್ ದ ಆರ್ ಹಿಯರ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಸ್ಕ್ರೀನ್ ಅದ ಅಥವಾ ಬೋರ್ಡ್ ಅದ, ಏನು ಒಳಗಡೆ ಅದ ಈ ರೀತಿ. ಅದೇ ರೀತಿ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್, ದಿಸ್ ಇಸ್ ದ
point, this is the current element dl here, and this is r, and magnetic field ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ this is the direction, ಇದನ್ನು ನೋಡ್ರಿ perpendicular ಅದ, that is the direction of db small magnetic field, you know, due to this current element dl. Okay, and ಇಲ್ಲಿ ಇದೇನು ಡಿ ಬಿ ಅದಲ್ಲ, ಇಟ್ ಈಸ್ ಮೇಕಿಂಗ್ ಅನ್ ಆಂಗಲ್ ಅಲ್ಫಾ ವಿತ್ ದ ಎಕ್ಸ್ ಎಕ್ಸಸ್ ಅಂತ ಹೇಳ್ತಾ ಇದೀವಿ, ಮತ್ತೇನಿಲ್ಲ. ಆ್ಯಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ಡಿ ಬಿ ಇಸ್ ಗಿವನ್ ಬೈ ಬಯೋಟ್-ಸರ್ಬೆಟ್ ಲಾ ಹೇಳುತ್ತೆ, ಡಿ ಬಿ ಈಸ್ ಈಕ್ವಲ್ಸ್ ಟು μ0/4π I ಇಂಟು ಡಿ ಎಲ್ ಸೈನ್ ಥೀಟಾ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಇಲ್ಲಿ ಇಂಟ್ರೆಸ್ಟಿಂಗ್ ನೋಡ್ರಿ, ಇದು ಥೀಟಾ, ದಿಸ್ ಇಸ್ ದ ಥೀಟಾ, ಇದೇನು ಡೈರೆಕ್ಷನ್ ಆಫ್ ಡಿ ಎಲ್ ಇದು, ಆ್ಯಂಡ್ ಹಿಯರ್ ದಿಸ್ ಈಸ್ ಆರ್. ಇವುಗಳ ಮಧ್ಯೆ ಆ್ಯಂಗಲ್ ಏನದ 90 ಡಿಗ್ರಿ ಅದ, ಹಾಗಾಗಿ ಇಲ್ಲಿ ಥೀಟಾ ಏನದ that is 90 degree, and when theta is angle between dl and r, here theta is 90 degree, ಹಾಗಾಗಿ sin of 90 is 1 ಆಗುತ್ತೆ. ಈ ಮೇಲಿನ ಇಕ್ವೇಷನ್ ಅದಲ್ಲ ಡಿ ಬಿ is equal to μ0/4π I dl by r square ಅಂತ ಆಗುತ್ತೆ. Now magnetic field, the magnetic field dB is resolved into two component along x and y axis. ಈ ಡಿ ಬಿ ಅನ್ನು ನಾವು ಎರಡು ಕಾಂಪೋನೆಂಟ್ ಆಗಿ ರಿಸಾಲ್ವ್ ಮಾಡ್ತಾ ಇದ್ದೀವಿ, ಎರಡು ಕಾಂಪೋನೆಂಟ್, ಒಂದು ಅಲಾಂಗ್ ದ ಎಕ್ಸ್ ಎಕ್ಸಿಸ್ ಏನು ಬರಿತಾ ಇದ್ದೀರಿ ಡಿ ಬಿ ಕಾಸ್ ಆಫ್ ಅಲ್ಫಾ, ಆ್ಯಂಡ್ ಅಲಾಂಗ್ ದ y axis you can write dB is sin of alpha. ಈ ರೀತಿ ಎರಡು ನಾವು ಕಾಂಪೋನೆಂಟ್ ಆಗಿ ರಿಸಾಲ್ವ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಏನಂತ ಹೇಳುತ್ತೆ ನೋಡ್ರಿ, ಇಲ್ಲಿ ದ y ಕಾಂಪೋನೆಂಟ್ ಆಫ್ ಡಿ ಬಿ ವಿಲ್ ಬಿ ವ್ಯಾನಿಶ್ಡ್. ಏನು ಹೇಗಾಗತ್ತೆ ರೀ? ಓಕೆ, ಇಲ್ಲಿ ಒಂದು ಕರೆಂಟ್ ಎಲಿಮೆಂಟ್ ಅದ ಆ್ಯಂಡ್ ದಿಸ್ ಇಸ್ ಆರ್ ಸಪೋಸ್, ಇಲ್ಲಿ ಇದನ್ನು ಈ ಮ್ಯಾಗ್ನೆಟಿಕ್ ಫೀಲ್ಡ್ ಡಿ ಬಿ ಇಲ್ಲಿ ಅದ, ಇದನ್ನು ನೀವು ರಿಸಾಲ್ವ್ ಮಾಡಿದಾಗ ಇಲ್ಲೇ ಡಿ ಬಿ ಕಾಸ್ ಆಫ್ ಅಲ್ಫಾ ಅಲಾಂಗ್ ಎಕ್ಸ್ ಎಕ್ಸಸ್, ಆ್ಯಂಡ್ ಇದ್ರದ್ದು ವರ್ಟಿಕಲ್ ಕಾಂಪೋನೆಂಟ್ ಏನದಲ್ಲ ದಟ್ ಈಸ್ ಡಿ ಬಿ ಸೈನ್ ಆಫ್ ಅಲ್ಫಾ ಹೀಗಿರುತ್ತೆ. ಈ ಡಿ ಬಿ ಸೈನ್ ಆಫ್ ಅಲ್ಫಾ, ಇಲ್ಲಿರುವಂಥ ಡಿ ಬಿ ಇವೆಲ್ಲ ವ್ಯಾನಿಷ್ ಆಗಿಬಿಡ್ತಾವೆ. ಓಕೆ, ಹೋಲ್ ಏನದಲ್ಲ ಇದು ವ್ಯಾನಿಷ್ ಆಗುತ್ತೆ, ಒನ್ಲಿ ಡಿ ಬಿ ಕಾಸ್ ಆಫ್ ಅಲ್ಫಾ ಎಲ್ಲ ಆ್ಯಡ್ ಆಗ್ತಾವೆ, ಅದನ್ನೇ ಬರಿತಾ ಇದ್ದಾರೆ ಇಲ್ಲಿ. ದ ವೈ ಕಾಂಪೋನೆಂಟ್ ಆಫ್ ಡಿ ಬಿ ವಿಲ್ ಬಿ ವ್ಯಾನಿಶ್ಡ್ ಅಂತೆ, ಬಟ್ ಎಕ್ಸ್ ಕಾಂಪೋನೆಂಟ್ ಆಫ್ ಡಿ ಬಿ ಆರ್ ಆ್ಯಡೆಡ್ ಅಪ್, ಆ್ಯಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಪಿ ಡ್ಯೂ ಟು ದ ಲೂಪ್, ನಾವೇನು ಬರ್ತೀವಿ ದಟ್ dB is equal to the summation of dB into cos of alpha ಅಂತ ಬರಿತಾ ಇದ್ದೀವಿ. ಯಾಕ್ರಿ ಡಿ ಸಮೇಷನ್ ಯಾಕೆ ಬರೋದ್ರಿ? ಇಲ್ಲಿ ನೀವು ಗಮನಿಸ್ಬೇಕು, ಇಲ್ಲಿ ಒಂದೇ ಒಂದು ಏನಿಲ್ಲ ಕರೆಂಟ್ ಎಲಿಮೆಂಟ್ ಇಲ್ಲ, ಈ ರೀತಿ n ನಂಬರ್ ಆಫ್ ಕರೆಂಟ್ ಎಲಿಮೆಂಟ್ಸ್ ಇದಾವೆ, ಅವುಗಳೆಲ್ಲವನ್ನು ನಾವು ಸಮ್ ಮಾಡಿದಾಗ ಇಲ್ದು ವರ್ಟಿಕಲ್ ಕಾಂಪೋನೆಂಟ್ ಎಲ್ಲವೂ ವ್ಯಾನಿಷ್ ಆಗೋದು, ಆ್ಯಂಡ್ ಒನ್ಲಿ ಡಿ ಬಿ ಕಾಸ್ ಆಫ್ ಅಲ್ಫಾ ಆ್ಯಡ್ ಆಗ್ತಾವೆ. ಹಾಗಾಗಿ ನಾವೇನು ಬರಿತಾ ಇದ್ದೀವಿ ಇದನ್ನು, ಸಮೇಷನ್ ಆಫ್ ಡಿ ಬಿ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಪಾಯಿಂಟ್ ಬಿ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಡಿ ಬಿ ಕಾಸ್ ಆಫ್ ಅಲ್ಫಾ ಬರಿತೀವಿ. ಆ್ಯಂಡ್ ಡಿ ಬಿ ಅಂದರೆ ಗೊತ್ತು ನಿಮಗೆ, ಆಗಲೇ ನಾವು ಬರೆದೀವಿ ಇದನ್ನು, ಡಿ ಬಿ ಅಂದರೆ μ0/4π I dl by r ಸ್ಕ್ವೇರ್, ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇರೋದು, ಡಿ ಬಿ ಇಂದಲೇ ಇದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇರೋದು, ಆ್ಯಸ್ ಇಟ್ ಈಸ್ ಕಾಸ್ ಆಫ್ ಅಲ್ಫಾ ಬರಿತಾ ಇರೋದು. ಇಲ್ಲಿ ಕಾನ್ಸ್ಟೆಂಟ್ ಅದ ಏನು μ0/4π ಕಾನ್ಸ್ಟೆಂಟು, ಕರೆಂಟ್ ಕಾನ್ಸ್ಟೆಂಟ್ ಅದ, ಆರ್ ಸ್ಕ್ವೇರ್ ಕೂಡ ಕಾನ್ಸ್ಟೆಂಟ್, ದ ಕಾಸ್ ಆಫ್ ಅಲ್ಫಾ ಕಾನ್ಸ್ಟೆಂಟ್, ಎಲ್ಲ ಟೇಕ್ ಇಟ್ ಔಟ್ ಸೈಡ್, ಎಲ್ಲ ಹೊರಗಡೆ ಬರೆದ್ವಿ. ಆ್ಯಂಡ್ ಸಮೇಷನ್ ಆಫ್ ಡಿ ಎಲ್ ಅಂತ ಬರೆದ್ವಿ. ಏನು ರೀ ಸಮೇಷನ್ ಆಫ್ ಡಿ ಎಲ್ ಅಂದರೆ, ಇದು ಸ್ಮಾಲ್ ಕರೆಂಟ್ ಎಲಿಮೆಂಟ್ ಅಲ್ಲ, ಅದು ಇಂಥ ಎಲ್ಲ ಸಣ್ಣ ಎಲ್ಲ ಕರೆಂಟ್ ಎಲಿಮೆಂಟನ್ನು ಜಾಯಿನ್ ಮಾಡಿರಿ, ಏನಾಗುತ್ತೆ, ಯು ವಿಲ್ ಗೆಟ್ ದ ಸರ್ಕಂಫರೆನ್ಸ್ ಆಫ್ ದಟ್ ಸರ್ಕಲ್. ಏನು ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್? ದಟ್ ಇಸ್ 2πr ಅಂತ ಸಿಗುತ್ತೆ ನಿಮಗೆ. ಹಾಗಾಗಿ ಏನು ಬರ್ತೀನಿ, ಸಮೇಷನ್ ಆಫ್ ಡಿ ಎಲ್ ಇಸ್ ಈಕ್ವಲ್ ಟು 2πr, ದಟ್ ಇಸ್ ಸರ್ಕಂಫರೆನ್ಸ್ ಆಫ್ ದ ಲೂಪ್ ಅಂತ ಹೇಳ್ಬೋದು. ಅದನ್ನೇ ಸಮೇಷನ್ ಆಫ್ ಡಿ ಎಲ್ ಇದ್ದದ್ದು 2πr ಅಂತ ಇಲ್ಲಿ ಬರೋದಿರಿ. ಆ್ಯಂಡ್ ಕಾಸ್ ಆಫ್ ಅಲ್ಫಾ ಅಂದ್ರೆ ಏನು, ಇಲ್ಲಿ ಗಮನಿಸ್ರಿ, ಕಾಸ್ ಆಫ್ ಅಲ್ಫಾ ಇಸ್ ಈಕ್ವಲ್ ಟು ಆರ್ ಬೈ ಕ್ಯಾಪಿಟಲ್ ಆರ್ ಬೈ ಸ್ಮಾಲ್ ಆರ್ ಅಂತ ಬರೀತಾ ಇದ್ದಾರೆ. ಅದೇ ಬಂತ್ರಿ ಅಂತ ಕೇಳ್ಬೋದು ನೀವು. ಓಕೆ, ಇದು ಇಫ್ ದಿಸ್ ಈಸ್ ಅಲ್ಫಾ ಆ್ಯಂಡ್ ಯು ನೋ ದಿಸ್ ಇಸ್ 90 ಡಿಗ್ರಿ ಅದ, ಇದು 90 ಡಿಗ್ರಿ ಅದ, ಟೋಟಲ್ ಎಷ್ಟಾಗುತ್ತೆ ಹೇಳ್ರಿ, ಇದು 180. ಓಕೆ, ಟೋಟಲ್ ಎಷ್ಟದ, ಇದು ಟೋಟಲ್ 180 ಅದ, ಇದು 90 ಅದ, ಇದು ಅಲ್ಫಾ ಅದ. ವಾಟ್ ಅಬೌಟ್ ದಿಸ್, ಇದೇನಾಗುತ್ತೆ ಹೇಳ್ತೀರಾ? ಇದು 90 ಮೈನಸ್ ಅಲ್ಫಾ ಆಗುತ್ತೆ. ನೀವು ಜಿಯೋಮೆಟ್ರಿಕಲಿ ನೋಡಿದ್ರೆ, ಸೇ ದಿಸ್ ಇಸ್ 90 ಹಿಯರ್ ಆ್ಯಂಡ್ ದಿಸ್ ಇಸ್ ಅಲ್ಫಾ ಆ್ಯಂಡ್ ದಿಸ್ ಬಿಕಮ್ಸ್ 90 ಅಲ್ಫಾ, ಎಲ್ಲ ಆ್ಯಡ್ ಮಾಡಿರಿ 180 ಸಿಗುತ್ತೆ ನಿಮಗೆ. ಆ್ಯಂಡ್ ಇಫ್ ದಿಸ್ ಇಸ್ 90 ದಿಸ್ ಇಸ್ 90, ಇದು 90 ಡಿಗ್ರಿ ಅದ, ಆ್ಯಂಡ್ ದಿಸ್ 90 ಮೈನಸ್ ಅಲ್ಫಾ ಅಂದರೆ ವಾಟ್ ಅಬೌಟ್ ದಿಸ್ ಆ್ಯಂಗಲ್? ಈ ಆ್ಯಂಗಲ್ ಏನದಲ್ಲ, ದಿಸ್ ಕ್ಯಾಪಿಟಲ್ ಆರ್ ಮತ್ತು ಸ್ಮಾಲ್ ಆರ್ ಏನು ಲೈನ್ಸ್ ಇದಾವಲ್ಲ ಅವುಗಳ ಮಧ್ಯೆ ಆ್ಯಂಗಲ್, ಇದು ಕೂಡ ಇದು ಅಲ್ಫಾ ಆಗುತ್ತೆ. ಬಿಕಾಸ್ 90 ಮೈನಸ್ ಅಲ್ಫಾ, ಇದು 90 ಆಯಿತು, ಇದು ಅಲ್ಫಾ ಆಗುತ್ತೆ. ಆ್ಯಂಡ್ ಕಾಸ್ ಆಫ್ ಅಲ್ಫಾ ಇಸ್ ಈಕ್ವಲ್ ಟು, ನಾನು ಏನು ಬರಿತೀನಿ, ಬೇಸ್ ಬೈ ಹೈಪೋಟೆನಸ್. ಬೇಸ್ ಏನದ, ಓ ಕ್ಯೂ ಇಸ್ ಬೇಸ್. ಓಕೆ, ಅದನ್ನು ನಾನು ಆರ್ ಕ್ಯಾಪಿಟಲ್ ಆರ್ ಬರಿತಾ ಇದ್ದೀನಿ. ಆ್ಯಂಡ್ ಪಿ ಕ್ಯೂ ಇಸ್ ದ ಹೈಪೋಟೆನಸ್. ಹಾಗಾಗಿ ಬೇಸ್ ಡಿವೈಡ್ ಬೈ ಹೈಪೋಟೆನಸ್ ಅಥವಾ ಅಡ್ಜಸ್ಟೆಂಟ್ ಸೈಡ್ ಡಿವೈಡ್ ಬೈ ಹೈಪೋಟೆನಸ್, ಆರ್ ಕ್ಯಾಪಿಟಲ್ ಆರ್ ಬೈ ಸ್ಮಾಲ್ ಆರ್ ಅಂತ ಬರಿತಾ ಇದ್ದೀವಿ. ನೀವು ನೋಡ್ಬೋದು ಕ್ಯಾಪಿಟಲ್ ಆರ್ ಬೈ ಸ್ಮಾಲ್ ಆರ್ ಅಂತ ಬರೆದಿವಿ. ಅದನ್ನೇ ಇಲ್ಲಿ ಕಾಸ್ ಆಫ್ ಅಲ್ಫಾ ಇದ್ದಲ್ಲೇ ಅದನ್ನು ಕ್ಯಾಪಿಟಲ್ ಆರ್ ಬೈ ಸ್ಮಾಲ್ ಆರ್ ಸಬ್ಸ್ಟಿಟ್ಯೂಟ್ ಮಾಡಿವಿ. ಆ್ಯಂಡ್ ರಿಮೈನಿಂಗ್ ಥಿಂಗ್ಸ್ ಆರ್ ಆ್ಯಸ್ ಇಟ್ ಈಸ್. ಆ್ಯಂಡ್
ಇಲ್ಲಿಯೂ ಕ್ಯಾಪಿಟಲ್ ಆರ್ ಅದ, ಇದು ಕ್ಯಾಪಿಟಲ್ ಅದ, ಏನಂದ್ರೆ 2πr² ಆಯಿತು. ಆ್ಯಂಡ್ ಬಿ ಇಸ್ ಈಕ್ವಲ್ ಟು μ0/4π. ಇದೇನಾಯ್ತು, ಇದು ಕಂಪ್ಲೀಟ್ ಆಗಿ 2πr² ಇಂಟು ಐ ಡಿವೈಡೆಡ್ ಬೈ ಇಲ್ಲಿ ಆರ್ ಇಂಟು r² r³ ಆಯಿತು. ಆ್ಯಂಡ್ ಇಂಟ್ರೆಸ್ಟಿಂಗ್ ವಿಷಯ ಮತ್ತೊಂದು, ಇದೇನ್ರಿ ಇದು ಆರ್ ನಿಮ್ಗೆ ಗೊತ್ತು, ಇದು ಏನದು ದಿಸ್ ಒನ್ ಇದೇನದಲ್ಲ, ದಿಸ್ ಈಸ್ ಯುವರ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅದ. ಆ್ಯಂಡ್ ದಿಸ್ ಆರ್ ಇಸ್ ಈಕ್ವಲ್ಸ್ ಟು ಆರ್ r² ಇಸ್ ಈಕ್ವಲ್ಸ್ ಟು, ಯು ಕ್ಯಾನ್ ರೈಟ್ ಕ್ಯಾಪಿಟಲ್ r² ಪ್ಲಸ್ ಸ್ಮಾಲ್ x². ಈ ರೀತಿ ಬರೀಬೋದಾ ಫ್ರಮ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಪೈಥಾಗೋರಸ್ ಯೂಸ್ ಮಾಡ್ಕೊಂಡು ಹೀಗೆ ಬರೀಬೋದಲ್ಲ ನಾವು, ಬರೀಬೋದು. ಓಕೆ, ಹಾಗಾಗಿ ಅದನ್ನೇ ಇಲ್ಲಿ ಬರೋದು, r² ಇಸ್ ಈಕ್ವಲ್ ಟು ಸ್ಮಾಲ್ r² ಇಸ್ ಈಕ್ವಲ್ ಟು ಕ್ಯಾಪಿಟಲ್ r² ಪ್ಲಸ್ x², ಆರ್ ಆರ್ ಇಸ್ ಈಕ್ವಲ್ಸ್ ಟು ದಟ್ ಈಸ್ r² ಪ್ಲಸ್ x² ಟು ದ ಪವರ್ 1/2 ಅಂತ ಹೇಳಿ. ಆ್ಯಂಡ್ r³ ಇಸ್ ಈಕ್ವಲ್ಸ್ ಟು ಅದನ್ನೇ r² ಪ್ಲಸ್ x² ಟು ದ ಪವರ್ 3/2 ಅಂತ ಬರಿತಾ ಇದ್ದೀವಿ. ಇನ್ನು ಇದನ್ನೇ r³ ಇಲ್ಲಿ ಸಬ್ಸ್ಟಿಟ್ಯೂಟ್, ಇಲ್ಲ r³ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದಲ್ಲ. ಹಾಗಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಎಲ್ಲಿ, ಆ ಪಾಯಿಂಟ್ ಪಿ ಅಲ್ಲಿ ಎಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಳ್ತಾ ಇದ್ದೀರಿ, ಈ ಪಾಯಿಂಟ್ ಪಿ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟದ, ದಟ್ ಬಿ ಇಸ್ ಈಕ್ವಲ್ ಟು μ0/4π 2πr² ಇಂಟು ಐ ಡಿವೈಡೆಡ್ ಬೈ r² ಪ್ಲಸ್ x² ಟು ದ ಪವರ್ 3/2. ಓಕೆ, ಇದು ಒಂದೇ ಸಿಂಗಲ್ ಲೂಪ್ ಇದ್ದಾಗ, ಇದು ಸಿಂಗಲ್ ಒಂದೇ ರೀತಿ ಲೂಪ್ ಇದ್ದಾಗ, ಸಪೋಸ್ ಯುವರ್ ಕಾಯಿಲ್ ಕನ್ಸಿಸ್ಟ್ ಆಫ್ ದ ಥಿನ್ ಕಾಯಿಲ್ ಕನ್ಸಿಸ್ಟ್ ಆಫ್ n ನಂಬರ್ ಆಫ್ ಟರ್ನ್ಸ್, ಅವಾಗ ಇಲ್ಲಿ n ಮಲ್ಟಿಪ್ಲೈ ಮಾಡ್ತೀವಿ ಅಷ್ಟೇ. ಓಕೆ, n ಇಂಟು ಐ ಅಂತ ಬರಿತಾ ಇದ್ದೀವಿ. ಆ್ಯಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಇಸ್ ಈಕ್ವಲ್ ಟು μ0 ಡಿವೈಡೆಡ್ ಬೈ 4π 2πr² n ಇಂಟು ಐ ಡಿವೈಡೆಡ್ ಬೈ r² ಪ್ಲಸ್ x² ಟು ದ ಪವರ್ 3/2. ಏನ್ರಿದು, ದಿಸ್ ಈಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಎದರಿಂದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಎಲ್ಲಿ, ಆನ್ ದ axis of a circular current loop by using Biot-Savart law. ಓಕೆ, ಇದು ಕೂಡ ನಮ್ಮ 5 marks ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಡಿಡ್ಯೂಸ್ ದ ರಿಲೇಷನ್ ಬಿಟ್ವೀನ್ n, u, v and r for refraction at spherical surface where the symbols have their usual meaning. ಏನು ಮಾಡಬೇಕಾಗಿದೆ ನಾವು, ಹಿಯರ್ ವಿ ನೀಡ್ ಟು ಡಿರೈವ್ ಅ ರಿಲೇಷನ್ ಬಿಟ್ವೀನ್ n ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್, ಯು ಅಂದರೆ ಆಬ್ಜೆಕ್ಟ್ ಡಿಸ್ಟೆನ್ಸು, ವಿ ಅಂದರೆ ಇಮೇಜ್ ಡಿಸ್ಟೆನ್ಸು, ಆರ್ ಅಂದರೆ ಸ್ಪೆರಿಕಲ್ ಸರ್ಫೇಸ್ ದ ರೇಡಿಯಸ್ ಆಫ್ ಕರ್ವೇಚರ್ ಆರ್. ಇವುಗಳ ಮಧ್ಯೆ ಏನು ರಿಲೇಷನ್ ಅದಲ್ಲ ಅದನ್ನು ನಾವು ಡಿರೈವ್ ಮಾಡಬೇಕು. ದಿಸ್ ಇಸ್ ವಾಟ್ ವಿ ನೀಡ್ ಟು ಡಿರೈವ್. ಇದನ್ನೇ ನಾವು ಡಿರೈವ್ ಮಾಡಬೇಕಾಗಿರೋದಿಲ್ಲ. ಅದನ್ನು ಡಿರೈವ್ ಮಾಡಲಿಕ್ಕೆ ಫಸ್ಟ್ ಏನು ಬರೀತಾ ಇದ್ರಿ, ಕನ್ಸಿಡರ್ ಎ ಕಾನ್ವೆಕ್ಸ್ ಸ್ಪೆರಿಕಲ್ ರಿಫ್ರಾಕ್ಟಿಂಗ್ ಸರ್ಫೇಸ್ ಎ ಬಿ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ n2 ಪ್ಲೇಸ್ಡ್ ಇನ್ ಎ ರೇರರ್ ಮೀಡಿಯಮ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ n1. ಏನದ ಇಲ್ಲೇ, ಹಿಯರ್ ದಿಸ್ ಈಸ್ ಅ ಕಾನ್ವೆಕ್ಸ್ ಸ್ಪೆರಿಕಲ್ ರಿಫ್ರಾಕ್ಟಿಂಗ್ ಸರ್ಫೇಸ್ ಅದ. ಹಿಯರ್ ಇಸ್ ಅ ಕಾನ್ವೆಕ್ಸ್ ಟುವರ್ಡ್ಸ್ ದ ರೇರರ್ ಮೀಡಿಯಮ್ ರಿಫ್ರಾಕ್ಟಿಂಗ್ ಸರ್ಫೇಸ್ ಅದ. ಅದರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ n2 ಅದ. ಅದನ್ನು ನಾವು n1 ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುವಂಥ ಮೀಡಿಯಮಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀವಿ. ದಟ್ ಇಸ್ ಅವರ್ ಫಸ್ಟ್ ಲೈನ್. ನೆಕ್ಸ್ಟ್ ಎ ಪಿ ಬಿ ಸ್ಪೆರಿಕಲ್ ರಿಫ್ರಾಕ್ಟಿಂಗ್ ಸರ್ಫೇಸ್ ಆಗಿರಲಿ, ಇದು ಎ ಪಿ ಬಿ ಏನಾಗಿರಲಿ, ಅದು ಸ್ಪೆರಿಕಲ್ ರಿಫ್ರಾಕ್ಟಿಂಗ್ ಸರ್ಫೇಸ್ ಆಗಿರಲಿ. ದಟ್ ಇಸ್ ಅವರ್ ನೆಕ್ಸ್ಟ್ ಪಾಯಿಂಟ್. ಓ ಇಸ್ ಅ ಪಾಯಿಂಟ್ ಆಬ್ಜೆಕ್ಟ್. ಇಲ್ಲಿ ಓ ಏನು ಕಾಣಿಸ್ತದಲ್ಲ, ದಟ್ ಇಸ್ ಅ ಪಾಯಿಂಟ್ ಆಬ್ಜೆಕ್ಟ್. ಆ್ಯಂಡ್ ಐ ರಿಯಲ್ ಇಮೇಜ್ ಆಫ್ ಆಬ್ಜೆಕ್ಟ್ ಓ, ಆ ಆಬ್ಜೆಕ್ಟ್ದು ರಿಯಲ್ ಇಮೇಜ್ ಇಲ್ಲಿ ಫಾರ್ಮೇಷನ್ ಆಗೈತಿ ಐ. ನೀವು ನೋಡ್ಬೋದು ಈ ಆಬ್ಜೆಕ್ಟ್ ಓದಿಂದ ಹೋದಂತಹ ಬೆಳಕು ದ್ಯಾಟ್ ಟ್ರಾವೆಲ್ಸ್ ಅಲಾಂಗ್ ದ ಪ್ರಿನ್ಸಿಪಾಲ್ ಆಕ್ಸಿಸ್ ವಿತೌಟ್ ಎನಿ ಡಿವಿಯೇಷನ್ ಹೋಗುತ್ತೆ, ಬಿಕಾಸ್ ದಟ್ ಇಸ್ ಅ ನಾರ್ಮಲ್ ಇನ್ಸಿಡೆನ್ಸ್. ಇನ್ನೊಂದು ರೇ ಅದ ಇಲ್ಲೇ, ಇಟ್ ಇನ್ಸಿಡೆಂಟ್ ಅಟ್ ಎನ್ ಅಲ್ಲಿ ಇನ್ಸಿಡೆಂಟ್ ಆಯಿತು. ಇದು ರೇರರ್ ಮೀಡಿಯಮು ಆ್ಯಂಡ್ ದಿಸ್ ಈಸ್ ಅ ಡೆನ್ಸರ್ ಮೀಡಿಯಮ್ ಹಿಯರ್. ಆ್ಯಂಡ್ ಲೈಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ರೇರರ್ ಟು ಡೆನ್ಸರ್, ಇಟ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಆ್ಯಂಡ್ ಹಿಯರ್ ಇಟ್ ಇಸ್ ದಿಸ್ ಡಾಟೆಡ್ ಲೈನ್ ಇದೇನಿದು ನಾರ್ಮಲ್ ಇದು. ಆ್ಯಂಡ್ ಇಟ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಇಲ್ಲೇ ಇವೆರಡೂ ರಿಫ್ರಾಕ್ಟೆಡ್ ರೇ ಆ್ಯಕ್ಚುಯಲ್ ಮೀಟ್ ಆಗ್ತಾವೆ. ಎಲ್ಲಿ ಆ್ಯಕ್ಚುಯಲ್ ರಿಫ್ರಾಕ್ಟೆಡ್ ರೇ ಮೀಟ್ ಆಗ್ತಾವೆ ಅಲ್ಲಿ ರಿಯಲ್ ಇಮೇಜ್ ಫಾರ್ಮೇಷನ್ ಆಗುತ್ತೆ ಈ ಆಬ್ಜೆಕ್ಟ್ದು. ಆ್ಯಂಡ್ ಹಿಯರ್ ಇಲ್ಲಿ ಐ ಅನ್ನೋದೊಂದು ರಿಯಲ್ ಇಮೇಜ್ ಆಫ್ ಆಬ್ಜೆಕ್ಟ್. n1 ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಆಬ್ಜೆಕ್ಟ್ ಸ್ಪೇಸು, n2 ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಇಮೇಜ್ ಸ್ಪೇಸ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು n1 ಇಲ್ಲಿ ಆಬ್ಜೆಕ್ಟ್ ಅದ, ದಟ್ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಆಬ್ಜೆಕ್ಟ್ ಸ್ಪೇಸ್. n2 ಏನು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಇಮೇಜ್ ಸ್ಪೇಸ್ ಅಂತ ನಾವು ಕರಿಬೋದು. ನೆಕ್ಸ್ಟು ಐ ಇಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆರ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಆಗಿರಲಿ. ಇಲ್ಲಿ ನೋಡ್ಬೋದು ಹಿಯರ್ ದಿಸ್ ಇಸ್ ದ ಇನ್ಸಿಡೆಂಟ್ ರೇ ಆ್ಯಂಡ್ ಹಿಯರ್ ಇಟ್ ಇಸ್ ಅ ನಾರ್ಮಲ್. ಇವುಗಳ ಮಧ್ಯೆ ಏನು ಆ್ಯಂಗಲ್ ಅದಲ್ಲ, ದಟ್ ಇಸ್ ಐ ಇಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ದಿಸ್ ಇಸ್ ರಿಫ್ರಾಕ್ಟೆಡ್ ರೇ ಆ್ಯಂಡ್ ಹಿಯರ್ ಇಸ್ ಅ ನಾರ್ಮಲ್. ಇವುಗಳ ಮಧ್ಯೆ ಆ್ಯಂಗಲ್ ಅದಲ್ಲ, ದಟ್ ಈಸ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಆರ್. ಮತ್ತೊಂದು ವಿಷಯ ಇಲ್ಲಿ ಇದೇನದಲ್ಲ, ಇನ್ಸಿಡೆಂಟ್ ರೇ ಮತ್ತು ಈ ನಾರ್ಮಲ್ ಅಥವಾ ಏನು ಪ್ರಿನ್ಸಿಪಾಲ್ ಎಕ್ಸಸ್ ಇವುಗಳ ಮಧ್ಯೆ ಏನು ಆ್ಯಂಗಲ್ ಕ್ರಿಯೇಟ್ ಆಗೈತಲ್ಲ, ದಟ್ ಈಸ್ ಅಲ್ಫಾ. ಈ ರಿಫ್ರಾಕ್ಟೆಡ್ ರೇ ಮತ್ತು ಪ್ರಿನ್ಸಿಪಾಲ್ ಎಕ್ಸಸ್ ಇವುಗಳ ಮಧ್ಯೆ ಏನು ಆ್ಯಂಗಲ್ ಕ್ರಿಯೇಟ್ ಆಗೈತಲ್ಲ, ದಟ್ ಈಸ್ ಬೀಟಾ ಅಂತ ಕರಿತಾ ಇದ್ದೀವಿ. ಆ್ಯಂಡ್ ಹಿಯರ್ ದಿಸ್ ನಾರ್ಮಲ್
ಮೇಕ್ಸ್ ಆನ್ ಆಂಗಲ್ ಗ್ಯಾಮಾ ವಿತ್ ದಿಸ್ ಪ್ರಿನ್ಸಿಪಲ್ ಆಕ್ಸಿಸ್. ಇಲ್ಲಿ ಅಲ್ಫಾ, ಬೀಟಾ ಮತ್ತು ಗ್ಯಾಮಾ ಅನ್ನುವಂಥ ಆ್ಯಂಗಲ್ಗಳು ಕೂಡ ಅದಾವೆ. ದೇ ಆರ್ ವೆರಿ ಸ್ಮಾಲ್ ಆ್ಯಂಗಲ್ಸ್, ಅವುಗಳು ಚಿಕ್ಕ ಆ್ಯಂಗಲ್ಸ್ಗಳದಾವೆ. ಹಾಗಾಗಿ ಫಾರ್ ಸ್ಮಾಲ್ ಆ್ಯಂಗಲ್ಸ್ ಅಸ್ಯೂಮಿಂಗ್ ಪ್ಯಾರಾಕ್ಸಿಲ್ ರೇಸ್ ಅಂದರೆ ದ ರೇಸ್ ವಿಚ್ ಆರ್ ವೆರಿ ಕ್ಲೋಸ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ನಾವು ಪ್ಯಾರಾಕ್ಸಿಲ್ ರೇಸ್ ಅಂತ ಕರಿತೀವಿ. ಓಕೆ, ಅವಾಗ ನಾನು ಟ್ಯಾನ್ ಆಫ್ ಅಲ್ಫಾ ಈಸ್ ನಿಯರ್ಲಿ ಈಕ್ವಲ್ ಟು ಅಲ್ಫಾ ಅಂತ ಬರೀಬೋದು. ಓಕೆ, ನಿಮಗೆ ಗೊತ್ತು ಟ್ಯಾನ್ ಆಫ್ ಅಲ್ಫಾ ಅಂದರೆ ಹಿಯರ್ ದಟ್ ಈಸ್ ಅಲ್ಫಾ ಆ್ಯಂಡ್ ಟ್ಯಾನ್ ಆಫ್ ಅಲ್ಫಾ ಈಸ್ ನಿಯರ್ಲಿ ಈಕ್ವಲ್ ಟು ಅಲ್ಫಾ. ವೈ ಇಟ್ ಈಸ್ ಸೊ? ಬಿಕಾಸ್ ಯಾಕೆ ಹಾಗಪ್ಪ ಅಂದರೆ ಫಾರ್ ಸ್ಮಾಲ್ ಆ್ಯಂಗಲ್ಸ್ ಅಲ್ಫಾ ಟ್ಯಾನ್ ಆಫ್ ಅಲ್ಫಾ ಈಸ್ ನಿಯರ್ಲಿ ಈಕ್ವಲ್ ಟು ಅಲ್ಫಾ ಅಂತ ಬರಿಬೋದು. ಯಾವ ರೀತಿ ನೀವು ಸೈನ್ ತೀಟಾ ಈಸ್ ಈಕ್ವಲ್ ಟು ತೀಟಾ ಬರೀತಿದ್ರಿ ಇಫ್ ತೀಟಾ ಇಸ್ ವೆರಿ ಸ್ಮಾಲ್. ಅದೇ ರೀತಿ ಇಲ್ಲಿಯೂ ಕೂಡ ಟ್ಯಾನ್ ಆಫ್ ಅಲ್ಫಾ ಈಸ್ ನಿಯರ್ಲಿ ಈಕ್ವಲ್ ಟು ಅಲ್ಫಾ ವೆನ್ ಅಲ್ಫಾ ಈಸ್ ದಟ್ ಆ್ಯಂಗಲ್ ಈಸ್ ಸ್ಮಾಲ್. ಹಾಗಾಗಿ ಟ್ಯಾನ್ ಆಫ್ ಅಲ್ಫಾ ಈಸ್ ಈಕ್ವಲ್ ಟು ಏನು ಬರೀತೀನಿ? ಟ್ಯಾನ್ ಆಫ್ ಅಲ್ಫಾ ಅಪೋಸಿಟ್ ಸೈಡ್ ನೋಡ್ರಿ ಎನ್ ಎಮ್ ಅದ ಡಿವೈಡೆಡ್ ಬೈ ಓ ಎಮ್, ಅದನ್ನೇ ಬರ್ದಾರೆ. ಓಕೆ, ಹಿಯರ್ ಇಟ್ ಇಸ್ ಎನ್ ಎಮ್ ಡಿವೈಡೆಡ್ ಬೈ ಓ ಎಮ್. ಆ್ಯಂಡ್ ಟ್ಯಾನ್ ಆಫ್ ಬೀಟಾ, ಹಿಯರ್ ಇಟ್ ಇಸ್ ಅ ಬೀಟಾ, ಇಲ್ಲಿ ಬೀಟಾ ಅದ ಅಪೋಸಿಟ್ ಸೈಡ್ ಅದ ಎಮ್ ಎನ್ ಅಥವಾ ಎನ್ ಎಮ್ ಆ್ಯಂಡ್ ಬೇಸ್ ಏನದ ದಟ್ ಈಸ್ ಎಮ್ ಐ ಅದ. Here that is Mn divided by Mi. And gamma, here this is the gamma and opposite side of the Mn or Nm and Mc is base ಅಂತ ಹೇಳ್ಬೋದು. ಓಕೆ, ಹಾಗಾಗಿ that tan of gamma is equal to Mn divided by Mc ಅಂತ ಬರಿತಾ ಇದ್ದೀವಿ. And see the triangle NOC is a triangle. Let's see the triangle. Where is that? Here it is the NOC triangle ನೋಡ್ರಿ. So you can see this NOC ಈ ಟ್ರಯಾಂಗಲ್ ಅಲ್ಲಿ ಐ ಅನ್ನೋದೇನದ ಎಕ್ಸ್ಟೀರಿಯರ್ ಆ್ಯಂಗಲ್ ಅದ. ದಟ್ ಆ್ಯಂಗಲ್ ಎಕ್ಸ್ಟೀರಿಯರ್ ಆ್ಯಂಗಲ್ ಐ ಇಸ್ ಈಕ್ವಲ್ ಟು ಸಮ್ ಆಫ್ ಅಪೋಸಿಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಬರೀತೀರಿ. ಹಾಗಾಗಿ ಐ ಇಸ್ ಈಕ್ವಲ್ ಟು ಯು ಕ್ಯಾನ್ ರೈಟ್ ಅಲ್ಫಾ ಪ್ಲಸ್ ಗ್ಯಾಮಾ ಅಂತ ನಾವು ಬರಿಬೋದು. ಅದನ್ನೇ ಇಲ್ಲಿ ನಾವು ಬರೆದೀವಿ ನೋಡ್ರಿ. ದಟ್ ಫ್ರಮ್ ದ ಟ್ರಯಾಂಗಲ್ ಎನ್ ಒ ಸಿ ಐ ಇಸ್ ಈಕ್ವಲ್ ಟು ಅಲ್ಫಾ ಪ್ಲಸ್ ಗ್ಯಾಮಾ. ದಟ್ ಇಸ್ ಅವರ್ ಫಸ್ಟ್ ಇಕ್ವೇಶನ್. ಯಾಕೆ ಬರೀತಾ ಇದ್ರಿ? ದಟ್ ಎಕ್ಸ್ಟೀರಿಯರ್ ಆ್ಯಂಗಲ್ ಇಸ್ ಈಕ್ವಲ್ ಟು ಸಮ್ ಆಫ್ ಅಪೋಸಿಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಕರೀತೀರಿ. ಏನು ದಿಸ್ ಈಸ್ ಐ ಇಸ್ ಎಕ್ಸ್ಟೀರಿಯರ್ ಆ್ಯಂಗಲ್ ದಟ್ಸ್ ಈಕ್ವಲ್ಸ್ ಟು ಸಮ್ ಆಫ್ ದೀಸ್ ಅಪೋಸಿಟ್ ಇಂಟೀರಿಯರ್ ಆ್ಯಂಗಲ್ ಅಂತ ಹೇಳ್ತೀವಿ. ಹಾಗಾಗಿ ಆ್ಯಂಡ್ ಅದೇ ರೀತಿ ಫ್ರಮ್ ದ ಟ್ರಯಾಂಗಲ್ ಎನ್ ಐ ಸಿ ಅಂತದ. ಹಿಯರ್ ಇಸ್ ಎನ್ ಆ್ಯಂಡ್ ಹಿಯರ್ ಐ ಸಿ. ಈ ಎನ್ ಐ ಸಿ ಟ್ರಯಾಂಗಲ್ ಅಲ್ಲಿ ದಟ್ ಗ್ಯಾಮಾ ಈಸ್ ಎಕ್ಸ್ಟೀರಿಯರ್ ಆ್ಯಂಗಲ್ ಇಸ್ ಈಕ್ವಲ್ಸ್ ಟು ಆರ್ ಪ್ಲಸ್ ಬೀಟಾ ಅಂತ ಬರಿತಾ ಇದ್ದೀವಿ. ನಮಗೆ ಬೇಕಾಗಿರೋದು ಆರ್ ಇಸ್ ಈಕ್ವಲ್ ಟು ಎಕ್ಸ್ಪ್ರೆಸ್ ಮಾಡಬೇಕು. ಹಾಗಾಗಿ ಆರ್ ಇಸ್ ಈಕ್ವಲ್ ಟು ಏನು ಬರಿತೀವಿ? ಆರ್ ಇಸ್ ಈಕ್ವಲ್ ಟು ದಟ್ ಗ್ಯಾಮಾ ಮೈನಸ್ ಬೀಟಾ ಅಂತ ಬರಿಬೋದು ನಾವು. ಹಿಯರ್ ಅದೇ ನೋಡ್ರಿ. ಓಕೆ, ಹಿಯರ್ ಆರ್ ಇಸ್ ಈಕ್ವಲ್ ಟು ಗ್ಯಾಮಾ ಮೈನಸ್ ಬೀಟಾ ಬಿಕಾಸ್ ಗ್ಯಾಮಾ ಈಸ್ ಈಕ್ವಲ್ ಟು ಆರ್ ಪ್ಲಸ್ ಬೀಟಾ ಆಗಿತ್ತು. ಆ್ಯಂಡ್ ಯೂಸಿಂಗ್ ಸ್ನೆಲ್ಸ್ ಲಾನ ಯೂಸ್ ಮಾಡೋನು ಎನ್ ಒನ್ ಇಂಟು ಸೈನ್ ಆಫ್ ಐ ಇಸ್ ಈಕ್ವಲ್ ಟು ಎನ್ ಟು ಇಂಟು ಸೈನ್ ಆಫ್ ಆರ್ ಅಂತ ಬರೀತೀರಿ. ಆ್ಯಂಡ್ ಫಾರ್ ಸ್ಮಾಲ್ ಆ್ಯಂಗಲ್ಸ್ ಇಫ್ ಐ ಆ್ಯಂಡ್ ಆರ್ ಆರ್ ವೆರಿ ಸ್ಮಾಲ್ ಆ್ಯಂಡ್ ಸೈನ್ ಆಫ್ ಸ್ಮಾಲ್ ಆ್ಯಂಗಲ್ ಇಸ್ ಈಕ್ವಲ್ ಟು ದಟ್ ಆ್ಯಂಗಲ್ ಇಟ್ ಸೆಲ್ಫ್ ಆಗುತ್ತೆ. ಹಾಗಾಗಿ ಯು ಕ್ಯಾನ್ ರೈಟ್ ದಿಸ್ ಎಕ್ಸ್ಪ್ರೆಷನ್ ಎನ್ ಒನ್ ಇಂಟು ಐ ಎನ್ ಟು ಇಂಟು ಆರ್. ಓಕೆ, ಸೈನ್ ಇಲ್ಲಿ ಹೋತ್ರಿ ನಿಮ್ಗೆ ಹೇಳಿದ್ದೆ ನಾನು. ಸೈನ್ ಆಫ್ ತೀಟಾ ಇಸ್ ಈಕ್ವಲ್ ಟು ತೀಟಾ ಯಾವಾಗ ಆಗುತ್ತೆ? ವೆನ್ ತೀಟಾ ಇಸ್ ವೆರಿ ಸ್ಮಾಲ್. ಅದೇ ರೀತಿ ಇಲ್ಲೇ ಸೈನ್ ಆಫ್ ಐ ಹೋಗಿ ಜಸ್ಟ್ ಐ ಆಗುತ್ತೆ. ದಟ್ ಈಸ್ ಅವರ್ ಥರ್ಡ್ ಇಕ್ವೇಶನ್. ಈಗ ಏನು ಮಾಡೋನು? ಐ ಮತ್ತು ಆರ್ ಇಕ್ವೇಶನ್ 1 ಏನದ? ಐ ಅಂದರೆ ಅಲ್ಫಾ ಪ್ಲಸ್ ಗ್ಯಾಮಾ ಅದ, ಆರ್ ಇಸ್ ಈಕ್ವಲ್ ಟು ಗ್ಯಾಮಾ ಮೈನಸ್ ಬೀಟಾ ಅದ. ಅದನ್ನು ಇಕ್ವೇಶನ್ 3 ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಎನ್ ಒನ್ ಇದ್ದಲ್ಲಿ ಆಸ್ ಇಟ್ ಈಸ್ ಎನ್ ಒನ್, ಐ ಇದ್ದಲ್ಲಿ ಏನು ಬರೀತಾ ಇದ್ರಿ? ಅಲ್ಫಾ ಪ್ಲಸ್ ಗ್ಯಾಮಾ, ಐ ಇದ್ದಲ್ಲೇ ಅಲ್ಫಾ ಪ್ಲಸ್ ಗ್ಯಾಮಾ. ಆ್ಯಂಡ್ ಎನ್ ಟು ಇದ್ದಲ್ಲಿ ಆಸ್ ಇಟ್ ಈಸ್ ಎನ್ ಟು. ಆ್ಯಂಡ್ ಆರ್ ಇದ್ದಲ್ಲಿ ಏನು ಬರೀತಾ ಇದ್ದೀವಿ? ಗ್ಯಾಮಾ ಮೈನಸ್ ಬೀಟಾ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಿ. ನಿಮಗೆ ಆಲ್ರೆಡಿ ಗೊತ್ತು ಅಲ್ಫಾ ಬೀಟಾ ಗ್ಯಾಮಾ ಇದನ್ನು ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಅಲ್ಫಾ ಅಂದರೆ ನಿಮಗೆ ಗೊತ್ತದೆ ಏನದ? ಅಲ್ಫಾ ಎಮ್ ಎನ್ ಡಿವೈಡೆಡ್ ಬೈ ಓ ಎಮ್, ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ ಇಲ್ಲೇ. ಅಲ್ಫಾ ಇದ್ದಲ್ಲೇ ಎನ್ ಎಮ್ ಡಿವೈಡೆಡ್ ಬೈ ಓ ಎಮ್. ಓಕೆ, ಗ್ಯಾಮಾ ಅಂದರೆ ಎಮ್ ಎನ್ ಡಿವೈಡೆಡ್ ಬೈ ಎಮ್ ಸಿ. ಹಿಯರ್ ಗ್ಯಾಮಾ ಏನದ ನೋಡ್ರಿ? ಎಮ್ ಎನ್ ಡಿವೈಡೆಡ್ ಬೈ ಎಮ್ ಸಿ ಅದ, ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಹಿಯರ್ ಎನ್ ಟು ಆ್ಯಸ್ ಇಟ್ ಈಸ್ ಬರೆದ್ರಿ. ಗ್ಯಾಮಾ ಅಂದರೆ ದ್ಯಾಟ್ ಇಸ್ ಅಗೇನ್ ಎಮ್ ಎನ್ ಬೈ ಎಮ್ ಸಿ. ಗ್ಯಾಮಾ ಅಂದರೆ ಎಮ್ ಎನ್ ಬೈ ಎಮ್ ಸಿ. ಆ್ಯಂಡ್ ಬೀಟಾ, ಓಕೆ, ಬೀಟಾ ಅಂದರೆ ಎಮ್ ಎನ್ ಬೈ ಎಮ್ ಐ ಅದ. ಬೀಟಾ ಅಂದರೆ ಎಮ್ ಎನ್ ಬೈ ಎಮ್ ಐ, ಅದನ್ನು ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಎಮ್ ಎನ್ ಆನ್ ಬೋತ್ ಸೈಡ್, ರೈಟ್ ಹ್ಯಾಂಡ್ ಸೈಡು ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಇದೆ, ಕ್ಯಾನ್ಸಲ್ ಆಗಿ ಯು ಕ್ಯಾನ್ ರೈಟ್ ಎನ್ ಒನ್ ಇಂಟು ಬ್ರಕೆಟ್ 1 ಬೈ ಓ ಎಮ್ ಪ್ಲಸ್ 1 ಬೈ ಎಮ್ ಸಿ ಇಸ್ ಈಕ್ವಲ್ಸ್ ಟು ಎನ್ ಟು ಇಂಟು 1 ಬೈ ಎಮ್ ಸಿ ಮೈನಸ್ 1 ಡಿವೈಡೆಡ್ ಬೈ ಎಮ್ ಐ ಬರಿಬೋದು. ಆ್ಯಂಡ್ ಇದು ಎನ್ ಒನ್ನ ಮಲ್ಟಿಪ್ಲೈ ಮಾಡಿರಿ, ಇದೇ ರೀತಿ ಎನ್ ಟು ಮಲ್ಟಿಪ್ಲೈ ಮಾಡಿದ್ವಿ. ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ಆ್ಯಂಡ್ ನಾವು ಈಗ ನಾನು ಹೀಗೆ ಮಾಡ್ತೀನಿ ನೋಡ್ರಿ. ಓ ಎಮ್ ಏನಿದು? ಓ ಎಮ್ ಓ ಎಮ್ ಈಸ್ ಐ ಕ್ಯಾನ್ ರೈಟ್ ಇಟ್ ಲೈಕ್ ಓ ಎಮ್ ಏನದ ನೋಡ್ರಿ. ಸಿ ಓ ಎಮ್ ಈಸ್ ನಿಯರ್ಲಿ ಈಕ್ವಲ್ ಟು ಓ ಪಿ. ಆ್ಯಂಡ್ ವಾಟ್ ಈಸ್ ಓ ಪಿ? ಓ ಪಿ ಈಸ್ ಯು, ರೈಟ್? ಆಬ್ಜೆಕ್ಟ್ ಡಿಸ್ಟೆನ್ಸ್ ಅದು. ಹಾಗಾಗಿ
ಈ ಓ ಎಮ್ ಇಸ್ ನಿಯರ್ಲಿ ಈಕ್ವಲ್ ಟು ಒ ಪಿ ದಟ್ಸ್ ಈಕ್ವಲ್ ಟು ಮೈನಸ್ ಯು. ಯಾಕೆ ಮೈನಸ್ ಯು ಯಾಕೆ ಬರೀತಾ ಇದ್ದೀರಿ? ಬೈ ಸೈನ್ ಕನ್ವೆನ್ಷನ್. ನಿಮ್ಗೆ ಸೈನ್ ಕನ್ವೆನ್ಷನ್ ಗೊತ್ತು, ಎಲ್ಲ ಡಿಸ್ಟೆನ್ಸನ್ನು ಎಲ್ಲಿಂದ ಮೆಜರ್ ಮಾಡಬೇಕು? ಪೋಲ್ ಅಥವಾ ಆಪ್ಟಿಕ್ ಸೆಂಟ್ರಿಂದ ಮೆಜರ್ ಮಾಡ್ತಾ ಇದ್ದೀರಿ. ಆ್ಯಂಡ್ ಡಿಸ್ಟೆನ್ಸ್ ಮೆಜರ್ಡ್ ಅಗೇನ್ಸ್ಟ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ಅದಲ್ಲ. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ಆ್ಯಂಡ್ ದಿಸ್ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ನೀವು ಅಗೇನ್ಸ್ಟ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ಮೆಜರ್ ಮಾಡ್ತಾ ಇದ್ದೀರಿ. ಹಾಗಾಗಿ ಯು ಅನ್ನು ನಾವು ಮೈನಸ್ ತಗೊಳ್ತಾ ಇದ್ದೀವಿ. ಆ ಒ ಪಿ ಈಸ್ ನಿಯರ್ಲಿ ದಟ್ ಓ ಎಮ್ ಈಸ್ ನಿಯರ್ಲಿ ಈಕ್ವಲ್ ಟು ಒ ಪಿ ದಟ್ಸ್ ಈಕ್ವಲ್ ಟು ಮೈನಸ್ ಯು ಅಂತ ಬರೀತಾ ಇದ್ದೀರಿ. ಓಕೆ. ಆ್ಯಂಡ್ ಎಮ್ ಐ ಏನ್ರಿ ಎಮ್ ಐ ಅಂದರೆ, ಸಿ ದಿಸ್ ಈಸ್ ಹಿಯರ್ ಎಮ್ ಆ್ಯಂಡ್ ಹಿಯರ್ ಇಸ್ ಐ. ಆ್ಯಂಡ್ ಎಮ್ನಿಂದ ಐ ನೀವು ಡಿಸ್ಟೆನ್ಸ್ ಮೆಜರ್ ಮಾಡ್ತಾ ಇದ್ದೀರಿ. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ಆ್ಯಂಡ್ ಯು ಆರ್ ಮೆಜರಿಂಗ್ ದ ಡಿಸ್ಟೆನ್ಸ್ ಇನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್. ಓಕೆ, ವಾಟ್ ಈಸ್ ಎಮ್ ಐ? ದಿಸ್ ಎಮ್ ಐ ಏನದಲ್ಲ, ದಿಸ್ ಎಮ್ ಐ ಈಸ್ ನಿಯರ್ಲಿ ಈಕ್ವಲ್ ಟು ಪಿ ಐ ಅಂತ ಹೇಳ್ತೀವಿ. ಆ್ಯಂಡ್ ವಾಟ್ ಈಸ್ ಪಿ ಐ? ದಟ್ ಪಿ ಐ ಈಸ್ ನಥಿಂಗ್ ಬಟ್ ವಿ. ಓಕೆ, ಇಮೇಜ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ ನಾವು ಅದನ್ನು. ಆ್ಯಂಡ್ ಇಲ್ಲಿ ಇಮೇಜ್ ಡಿಸ್ಟೆನ್ಸ್ ಪಾಸಿಟಿವ್ ಆಗಿರುತ್ತೆ ನೋಡ್ರಿ. ಎಮ್ ಐ ಇಸ್ ನಿಯರ್ಲಿ ಈಕ್ವಲ್ ಟು ಪಿ ಐ ಆ್ಯಂಡ್ ದಟ್ಸ್ ನಿಯರ್ಲಿ ಈಕ್ವಲ್ ಟು ಪ್ಲಸ್ ವಿ ಅಂತ ಬರಿತಾ ಇದ್ದೀವಿ. ಆ್ಯಂಡ್ ವಾಟ್ ಅಬೌಟ್ ಒ ಎಮ್ ಆಯಿತು ಆ್ಯಂಡ್ ಎಮ್ ಐ ಆಯಿತು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಎಮ್ ಸಿ. ಓಕೆ, ಎಮ್ ಸಿ ಏನಿದು? ಹಿಯರ್ ಎಮ್ ಸಿ ಈಸ್ ನಿಯರ್ಲಿ ಈಕ್ವಲ್ ಟು, ಸಿ ಎಮ್ ಸಿ ಈಸ್ ನಿಯರ್ಲಿ ಈಕ್ವಲ್ ಟು ಪಿ ಸಿ. ಓಕೆ, ಎಮ್ ಸಿ ಈಸ್ ನಿಯರ್ಲಿ ಈಕ್ವಲ್ ಟು ಪಿ ಸಿ ಆ್ಯಂಡ್ ದಟ್ಸ್ ಈಕ್ವಲ್ ಟು ಆರ್ ಅಂತ ಹೇಳ್ತಾ ಇದ್ದೀವಿ. ಇದು ಕೂಡ ಪಾಸಿಟಿವ್ ಆಗುತ್ತೆ. ಯಾಕೆ ಪಾಸಿಟಿವ್ ಆಗುತ್ತೆ? ಬಿಕಾಸ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್. ಅದೇ ಡೈರೆಕ್ಷನ್ ನೀವು ಇದನ್ನು ಮೆಜರ್ ಮಾಡ್ತಾ ಇದ್ದೀರಿ. ಹಾಗಾಗಿ ಅದು ಕೂಡ ಏನಾಗುತ್ತೆ? ಪಾಸಿಟಿವ್ ತೊಗೊಳ್ತಾ ಇದ್ದೀವಿ. ದಟ್ ಎಮ್ ಸಿ ಇಸ್ ನಿಯರ್ಲಿ ಈಕ್ವಲ್ ಟು ಪಿ ಸಿ ದಟ್ಸ್ ಈಕ್ವಲ್ ಟು ಆರ್. ಇಲ್ಲಿ ಮತ್ತೊಂದು ವಿಷಯ ನಾನು ಮರೆತೇ ಬಿಟ್ಟೆ. ಓಕೆ, ಇಲ್ಲಿ ನೋಡ್ರಿ, ಎನ್ ಒನ್ ಅನ್ನು ಇಲ್ಲಿ ತಗೋರಿ. ಇದು ಏನಾಗುತ್ತೆ? ಇದು ಎನ್ ಟು ಡಿವೈಡ್ ಬೈ ಎಮ್ ಸಿ ಮೈನಸ್ ಎನ್ ಒನ್ ಡಿವೈಡ್ ಬೈ ಎಮ್ ಸಿ ಆಗುತ್ತೆ. ಎಮ್ ಸಿ ಕಾಮನ್ ಆಯಿತು. ಎನ್ ಟು ಮೈನಸ್ ಎನ್ ಒನ್. ಓಕೆ, ಇದು ಎನ್ ಟು ಡಿವೈಡ್ ಬೈ ಎಮ್ ಐನ ಇಲ್ಲಿ ತೊಗೊಂಡ್ವಿ. ಸೈನ್ ಕನ್ವೆನ್ಷನ್ ಅಪ್ಲೈ ಮಾಡಿ. ಆ್ಯಂಡ್ ಹಿಯರ್ ಓ ಎಮ್ ಇದ್ದಲ್ಲಿ ಏನು ಬರಿತಾ ಇದ್ದೀರಿ? ಮೈನಸ್ ಯು. ಆ್ಯಂಡ್ ಎನ್ ಟು ಡಿವೈಡೆಡ್ ಬೈ ಎಮ್ ಐ ಇದ್ದಲ್ಲಿ ಏನು ಬರಿತಾ ಇದ್ದೀರಿ? ಪ್ಲಸ್ ವಿ. ಆ್ಯಂಡ್ ಎನ್ ಟು ಮೈನಸ್ ಎನ್ ಒನ್ ಡಿವೈಡೆಡ್ ಬೈ ಎಮ್ ಸಿ ಅಂದರೆ ಪ್ಲಸ್ ಆರ್ ಬರೀತೀರಿ. ಆ್ಯಂಡ್ ದಿಸ್ ಈಸ್ ದ ರಿಲೇಷನ್ ಬಿಟ್ವೀನ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್, ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್ ಆ್ಯಂಡ್ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಅ ಸ್ಪೆರಿಕಲ್ ರಿಫ್ರಾಕ್ಟಿಂಗ್ ಸರ್ಫೇಸ್ ಅಂತ ಹೇಳ್ಬೋದು. ಆ್ಯಂಡ್ ದಿಸ್ ಈಸ್ ಯುವರ್ ಅನದರ್ 5 ಮಾರ್ಕ್ ಕ್ವಶನ್ ಆನ್ಸರ್. ಇದು ಸಿಂಪಲ್ ಅದ. ಏನು, ಯು ಮೇ ಆಸ್ಕ್ ಅ ಕ್ವಶನ್, ಡಿಡ್ಯೂಸ್ ದ ರಿಲೇಷನ್ ಬಿಟ್ವೀನ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್ ಆ್ಯಂಡ್ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಫಾರ್ ರಿಫ್ರಾಕ್ಷನ್ ಅಟ್ ಅ ಸ್ಪೆರಿಕಲ್ ಸರ್ಫೇಸ್ ಅಂತ ಕೇಳ್ಬೋದಂತ ಕ್ವಶನ್ ಇದೊಂದು. ನೆಕ್ಸ್ಟ್ ಕ್ವಶನ್, ದಟ್ ಇಸ್ ದ 5th ಕ್ವಶನ್, ಅದರಲ್ಲಿ ಪಾರ್ಟ್ 1, ದಟ್ ಇಸ್ ವಾಟ್ ಈಸ್ ಹಾಫ್ ವೇವ್ ರೆಕ್ಟಿಫೈಯರ್? ಏನಿದು? ಇಟ್ ಈಸ್ ದ ಡಿವೈಸ್ ವಿಚ್ ಕನ್ವರ್ಟ್ಸ್ ಓನ್ಲಿ ಹಾಫ್ ಸೈಕಲ್ ಆಫ್ ಎ ಸಿ ಇಂಟು ಡಿ ಸಿ. ಸೊ ದಿಸ್ ಈಸ್ ಯುವರ್ ಇನ್ಪುಟ್ ಎ ಸಿ ಅದ. ಆ್ಯಂಡ್ ಇದ್ರ ಹಾಫ್ ಸೈಕಲ್, ಪಾಸಿಟಿವ್ ಹಾಫ್ ಸೈಕಲ್ ಮಾತ್ರ ಇಲ್ಲಿ ಡಿ ಸಿ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಆ ಡಿವೈಸ್ ನಾವೇನು ಕರಿತಾ ಇದ್ದೀವಿ? ಹಾಫ್ ವೇವ್ ರೆಕ್ಟಿಫೈಯರ್ ಅಂತ ಕರಿತಾ ಇದ್ದೀವಿ. ದಟ್ ಇಸ್ ಅ ಡಿವೈಸ್ ವಿಚ್ ಕನ್ವರ್ಟ್ಸ್ ಓನ್ಲಿ ಹಾಫ್ ಸೈಕಲ್ ಆಫ್ ಇನ್ಪುಟ್ ಎ ಸಿ ಟು ಡಿ ಸಿ. ಅದರಲ್ಲೇ ಸೆಕೆಂಡ್ ಒನ್ನು, ವಿತ್ ಅ ನೀಟ್ ಸರ್ಕ್ಯೂಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ಹಾಫ್ ವೇವ್ ರೆಕ್ಟಿಫೈಯರ್. Indicate the waveforms of input and output voltage. Say, second part alli, the circuit contains AC source. This is our AC source. Step down transformer T. Idenidu step down transformer. Illi primary coil alli number of turns ಹೆಚ್ಚಿರಬೇಕು, secondary coil number of turns ಕಡಿಮೆ ಇರಬೇಕು. Diode, here it is a diode. And load resistance RL. Next ಏನಂತ ಹೇಳ್ತ ನೋಡ್ರಿ. During positive half cycle of input AC, the point A is positive with respect to the point B. Okay, ಯಾವಾಗ ಪಾಸಿಟಿವ್ ಹಾಫ್ ಸೈಕಲ್, ಇಲ್ಲಿ ಪಾಸಿಟಿವ್ ಹಾಫ್ ಸೈಕಲ್ ಆಫ್ ಇನ್ಪುಟ್ ಎ ಸಿ ಇದ್ದಾಗ ಈ ಪಾಯಿಂಟ್ ಬಿ ಪಾಸಿಟಿವ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ ಬಿ. ಹಾಗಾಗಿ ಪಿಗೆ ಅಂದರೆ ಪಿ ಟೈಪ್ ಮಟೀರಿಯಲ್ ಇದೆ, ಇಲ್ಲ ಇದು ಎನ್ ಟೈಪ್. ಪಿ ಟೈಪಿಗೆ ನೀವು ಪಾಸಿಟಿವ್ ಕನೆಕ್ಟ್ ಮಾಡಿದ್ರಿ, ಎನ್ ಟೈಪಿಗೆ ನೆಗೆಟಿವ್ ಕನೆಕ್ಟ್ ಮಾಡಿದ್ರು ಫಾರ್ವರ್ಡ್ ಬಯಾಸ್ ಆಗುತ್ತೆ, ನಿಮ್ಗೆ ಗೊತ್ತು. ಹಾಗಾಗಿ ನಾವೇನು ಹೇಳ್ತಾ ಇದ್ದೀವಿ? ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್ ಆಫ್ ಇನ್ಪುಟ್ ಎ ಸಿ, ದ ಪಾಯಿಂಟ್ ಎ ಇಸ್ ಪಾಸಿಟಿವ್ ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ ಬಿ. ದೆನ್ ದ ಡಯೋಡ್ ಇಸ್ ಫಾರ್ವರ್ಡ್ ಬಯಾಸ್ಡ್. ಹೆನ್ಸ್ ದ ಕರೆಂಟ್ ಫ್ಲೋಸ್ ಥ್ರೂ ದ ಲೋಡ್ ರೆಸಿಸ್ಟೆನ್ಸ್ ಆರ್ ಎಲ್ ಫ್ರಮ್ ಎಕ್ಸ್ ಟು ವೈ. ಅವಾಗ ಲೋಡ್ ರೆಸಿಸ್ಟೆನ್ಸ್ ಆರ್ ಎಲ್ ಅಲ್ಲಿ ಎಕ್ಸ್ದಿಂದ ವೈ ಕರೆಂಟು ಫ್ಲೋ ಆಗುತ್ತೆ. ದಟ್ ಇಸ್ ದ ಪಾಯಿಂಟ್. ನೆಕ್ಸ್ಟ್, ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್ ಆಫ್ ಇನ್ಪುಟ್ ಎ ಸಿ ಅಂದರೆ ಇದು, this is the negative half cycle of input AC. The point A is negative. ಇದು ಪಾಯಿಂಟ್ ಎ ಅದಲ್ಲ, ಆವಾಗ ನೆಗೆಟಿವ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ ಬಿ. ದೆನ್ ದ ಡಯೋಡ್ ಈಸ್ ರಿವರ್ಸ್ ಬಯಾಸ್ಡ್. ಓಕೆ, ಯಾಕೆ ರಿವರ್ಸ್ ಬಯಾಸ್ಡ್ ಆಯಿತು?
ಇದು ಪಾಯಿಂಟ್ ಎ ನೆಗೆಟಿವ್ ಆದರೆ ಇದು ನೆಗೆಟಿವ್ ಟರ್ಮ್ನ ನೀವು ಪಿ ಸೈಡ್ ಕನೆಕ್ಟ್ ಮಾಡಿದರೆ ಏನಾಗುತ್ತೆ, ಅದು ರಿವರ್ಸ್ ಬಯಾಸ್ ಆಗುತ್ತೆ. ಹಾಗಾಗಿ ಏನು ಬರಿತಾ ಇದ್ದೀವಿ, ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್ ಆಫ್ ಇನ್ಪುಟ್ ಎ ಸಿ ದ ಪಾಯಿಂಟ್ ಈಸ್ ನೆಗೆಟಿವ್ ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ ಬಿ, ದೆನ್ ದ ಡಯೋಡ್ ಇಸ್ ರಿವರ್ಸ್ ಬ್ಯಾಸ್ಡ್, ಹೆನ್ಸ್ ಕರೆಂಟ್ ಡಸ್ ನಾಟ್ ಫ್ಲೋ ಥ್ರೂ ಆರ್ ಎಲ್. ಅವಾಗ ಆರ್ ಎಲ್ ಮುಖಾಂತರ ಯಾವುದೇ ಕರೆಂಟ್ ಫ್ಲೋ ಆಗಲ್ಲ. ಓಕೆ, ಆ್ಯಂಡ್ ದ ಡಯೋಡ್ ಅಲೌಸ್ ಒನ್ಲಿ ಪಾಸಿಟಿವ್ ಹಾಫ್ ಸೈಕಲ್ ಆಫ್ ಇನ್ಪುಟ್ ಎ ಸಿ ಥ್ರೂ ಆರ್ ಎಲ್ ಫ್ರಮ್ ಎಕ್ಸ್ ಟು ವೈ, ಹೆನ್ಸ್ ಡಯೋಡ್ ಆಕ್ಟ್ ಆಸ್ ದ half wave rectifier. The input and output waveforms of half wave rectifier are as shown in this diagram. ಈಗ ನಾವು ಇಲ್ಲಿ 5 ಕ್ವಶನ್ಸ್ಗಳು ಕಂಪ್ಲೀಟ್ ಆದವು ನಮ್ಮ. ಆ್ಯಂಡ್ ಇದೇ ರೀತಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸೆಟ್ 2 ಅಂತ ತಗೊಂಡು ಅಲ್ಲಿ ಕೂಡ 5 ಕ್ವಶನ್ಸ್ ನಾವು ಡಿಸ್ಕಷನ್ ಮಾಡೋಣ. ಇದೇ ರೀತಿ ನಾವು ಒಂದು 7 or 8 ಸೆಟ್ಟನ್ನು ನಾವು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡೋಣ.